Government Polytechnic Siddhapura. This is the third session of first unit, chapter first unit, Introduction to Engineering Mechanics of course Engineering Mechanics and Strength of Material. Third sum subject Civil Engineering Department ಇದು ಈಗ ನಿನ್ನೆ ಸೆಷನ್ ಕಂಟಿನ್ಯೂಷನ್ ಆಫ್ ಸೆಷನ್ 2 ಇದು. ದಯವಿಟ್ಟು ಯಾರು ಸೆಷನ್ 2 ನ ನೋಡಿಲ್ಲ ಅಥವಾ ಅಟೆಂಡ್ ಆಗಕ್ಕಾಗಲಿಲ್ಲ, ಲೈವ್ ಸೆಷನ್ ಅಟೆಂಡ್ ಆಗಕ್ಕಾಗಲ್ಲ, ಯು ವಿಲ್ ಗೆಟ್ ಇಟ್ ಇನ್ ಯೂಟ್ಯೂಬ್. ಅದನ್ನ ಲಿಂಕ್ ನಾನು ನಿಮ್ಗೆ ಪ್ರೊವೈಡ್ ಮಾಡಿದ್ದೀನಿ. ಆದಷ್ಟು ಅದರಲ್ಲಿ ನೋಡಿ, ಏನಾದರೂ ಡೌಟ್ ಇದ್ರೆ ಅಲ್ಲೂ ಮೆಸೇಜ್ ಮಾಡ್ಬೋದು. ನಿಮಗೆ ವಾಟ್ಸಪ್ಪಲ್ಲೂ ಯು ಕ್ಯಾನ್ ಆಸ್ಕ್ ದ ಡೌಟ್. ಅಂಡ್ ನಾವು ವಿಲ್ ಕಂಟಿನ್ಯೂ ಇನ್ ಸೆಷನ್ 3, ಚಾಪ್ಟರ್ ನಂಬರ್ 1, ಸೆಷನ್ 3. ನಿನ್ನೆ ವಾಟ್ ಆಲ್ ವಿ ಹ್ಯಾವ್ ಡನ್, ರೀಕ್ಯಾಪ್. ಫಸ್ಟ್ ವಿಲ್ ಗೋ ಟು ದ ರೀಕ್ಯಾಪ್. ಏನ್ ಮಾಡಿದ್ವಿ ನಿನ್ನೆ ಅಂತ. ಏನ್ ಮಾಡಿದ್ವಿ ನಿನ್ನೆ ರೀಕ್ಯಾಪ್ ಅಲ್ಲಿ ಏನೇನು ಮಾಡಿದ್ವಿ? ರೀಕ್ಯಾಪ್ ನಿನ್ನೆ ಕ್ಲಾಸಿಫಿಕೇಶನ್ ಆಫ್ ಫೋರ್ಸ್ ಸಿಸ್ಟಮ್ ಕಲ್ತಿದ್ದೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸ್ ಸಿಸ್ಟಮ್ಸ್ ಅಕಾರ್ಡಿಂಗ್ ಟು ದ ಪ್ಲೇನ್ ಅಂಡ್ ಲೈನ್ ಆಫ್ ಅಪ್ಲಿಕೇಶನ್, ಲೈನ್ ಆಫ್ ಆಕ್ಷನ್. ಲೈನ್ ಆಫ್ ಆಕ್ಷನ್ ಅಲ್ಲಿ ಯಾವುದು ಕೋಪ್ಲಾನರ್ ಫೋರ್ಸಸ್, ನಾನ್ ಕೋಪ್ಲಾನರ್ ಫೋರ್ಸಸ್ ಅಂಡ್ ಅದರ ಟೈಪ್ಸ್. ಡೀಟೇಲ್ ಆಗಿ ಹೋಗಲ್ಲ ನಾನು, ಅದಕ್ಕೆ ಹೇಳಿದ್ದು ನಾನು ವಿಡಿಯೋ ಸೆಷನ್ 2 ನೋಡ್ಕೊಳ್ಳಿ. ಯು ವಿಲ್ ಹ್ಯಾವ್ ಎನಿ ಡೌಟ್ ಪ್ಲೀಸ್ ಆಸ್ಕ್. ದೆನ್ ನೆಕ್ಸ್ಟ್ ಕಂಪೋಸಿಷನ್ ಆಫ್ ಫೋರ್ಸ್ ಅಂದ್ರೆ ಏನು ಅಂತ ಕಲ್ತಿದ್ದೀವಿ. ಅಂಡ್ ರಿಸಾಲ್ವಿಂಗ್ ಆಫ್ ಫೋರ್ಸ್ ಕಲ್ತಿದ್ದೀವಿ. ಕಂಪೋಸಿಷನ್ ಆಫ್ ಫೋರ್ಸ್ ನಿನ್ನೆ ಮಾಡಿದ್ರೆ ರೀಕ್ಯಾಪ್ ಅಲ್ಲಿ. ಕಂಪೋಸಿಷನ್ ಆಫ್ ಫೋರ್ಸ್ ವೆರಿ ಇಂಪಾರ್ಟೆಂಟ್. ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಇದು ಕಂಪೋಸಿಷನ್. ಮತ್ತೆ ಯಾಕಂದ್ರೆ ಪ್ರಾಬ್ಲಮ್ಸ್ ಬರುತ್ತೆ ಅದರಲ್ಲಿ. ರಿಸಾಲ್ವಿಂಗ್ ಆಫ್ ಫೋರ್ಸ್ ಅಥವಾ ರಿಸೊಲ್ಯೂಷನ್ ಆಫ್ ಫೋರ್ಸ್ ಅಂತ. ರಿಸಾಲ್ವಿಂಗ್ ಆಫ್ ಫೋರ್ಸ್, ಕಂಪೋಸಿಷನ್ ಆಫ್ ಫೋರ್ಸ್, ಇದೆರಡು ಕಲ್ತಿದ್ದೀವಿ. ಮತ್ತೆ ಸೈನ್ ಕನ್ವೆನ್ಷನ್ಸ್ ಕಲ್ತಿದ್ದೀವಿ. ಓಕೆ, ನಿನ್ನೆ ಸೈನ್ಸ್ ಕನ್ವೆನ್ಷನ್ ಕಲ್ತು ಮತ್ತೆ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ ನಾನು, ಯಾಕಂದ್ರೆ ನಿನ್ನೆ ಫ್ರೆಶ್ ಆಗಿ ಸೈನ್ ಕನ್ವೆನ್ಷನ್ಸ್ ಹೇಗೆ, ಫೋರ್ಸ್ ಮೇಲ್ಗಡೆ ಏನು ಯಾವ ಕಡೆ ಮೂವ್ ಆದ್ರೆ ಏನು ಪಾಸಿಟಿವ್ ನೆಗೆಟಿವ್ ಅಂತ ಅದನ್ನ ಕಲಿಬೇಕೀಗ. ಓಕೆ, ಸೈನ್ ಕನ್ವೆನ್ಷನ್ ಕಲ್ತು ಅದು ಒಂದೊಂದು ಪ್ರಾಬ್ಲಮ್ನ ಅದ್ರಲ್ಲಿ ಸಾಲ್ವ್ ಮಾಡೋಣ. ಈಗ ಪ್ರಿಲಿಮಿನರೀಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೆ ಏನು, ಯಾಕೆ ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೆ ಏನು ಅಂದ್ರೆ, ಒಂದು ಪ್ರಾಬ್ಲಮ್ಸ್ ಬರುತ್ತೆ ಇಲ್ಲಿ. ಪ್ರಾಬ್ಲಮ್ ಅಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ ಬಿಡಿಸಬೇಕು ಅಂತ ಬರುತ್ತೆ. ಬಿಡಿಸಬೇಕು ಅಂತ ಏನಿಲ್ಲ, ಅದಕ್ಕೆ ಮಾರ್ಕ್ಸ್ ಇಲ್ಲ. ಬಟ್ ಮುಂದೆ ನಿಮಗೆ ಥರ್ಡ್ ಚಾಪ್ಟರ್, ಫೋರ್ತ್ ಚಾಪ್ಟರ್ ಫ್ರೀ ಬಾಡಿ ಡಯಾಗ್ರಾಮ್ ಏನು ಬರುತ್ತೆ, ಅದನ್ನ ಇಲ್ಲಿ ಇಂಟ್ರೊಡಕ್ಷನ್ ಕೊಡಲಿಲ್ಲ ಅಂದ್ರೆ ನಿಮ್ಗೆ ಅದು ಸ್ವಲ್ಪ ಅರ್ಥ ಆಗಲ್ಲ ಅಂತ ಫ್ರೀ ಬಾಡಿ ಡಯಾಗ್ರಾಮ್ ಬಗ್ಗೆ ಹೇಳ್ತೀನಿ. ಇದು ಸಿಲೆಬಸ್ ಇಲ್ಲ. ಇದು ಯಾವ ಸಿಲೆಬಸ್ ಇದರಲ್ಲಿ ಇರೋದು ಅಂತಂದ್ರೆ ನೆಕ್ಸ್ಟ್ ಏನು ಫೋರ್ತ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಅಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೆ ಏನು ಅಂತ ಅದರಲ್ಲಿ ಸ್ವಲ್ಪ ಇದೆ. ಓಕೆ, ನಾವು ಇಲ್ಲೇನೆ ಸ್ವಲ್ಪ ಮೆಲ್ಕ್ ಹಾಕೋಣ ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ರಿಸಾಲ್ವಿಂಗ್ ಫೋರ್ಸಸ್ ಮೇಲೆ ಒಂದು ಪ್ರಾಬ್ಲಮ್, ಲೈಫ್ ಅಪ್ಲಿಕೇಶನ್ ಟೈಪ್ ಪ್ರಾಬ್ಲಮ್ ನೋಡೋಣ. ಮತ್ತೆ ರಿಸಲ್ಟೆಂಟ್ ಫೋರ್ಸ್ ಅಂದ್ರೆ ಏನು, ಇಷ್ಟನ್ನ ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ, ಅಥವಾ ವಿಲ್ ಕವರ್ ಆಲ್ ದಿಸ್ ಟಾಪಿಕ್ಸ್. ಓಕೆ, ನೆಕ್ಸ್ಟ್ ರಿಸಾಲ್ವಿಂಗ್ ಆಫ್ ಫೋರ್ಸಸ್. ವಿ ನೋ ಇದನ್ನ ನಾನು ಲಾಸ್ಟ್ ಇದರಲ್ಲಿ ಹೇಳಿದ್ವಿ. ಇಟ್ ಇನ್ ರಿಸಾಲ್ವಿಂಗ್ ಕಂಪೋಸಿಷನ್ ಆಫ್, ಒಂದ್ಸಲ ಕಂಪೋಸಿಷನ್ ಆಫ್ ಫೋರ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ. ವಾಟ್ ಇಸ್ ಕಂಪೋಸಿಷನ್ ಆಫ್ ಫೋರ್ಸ್? ವೆನ್ ಟೂ ಫೋರ್ಸ್, ಕಂಪೋಸಿಷನ್ ಆಫ್ ಫೋರ್ಸ್ 2-3 ಫೋರ್ಸ್, ಒಂದಲ್ಲ 2 ಫೋರ್ಸ್ or 3 ಫೋರ್ಸ್ when act together, it will produce a effect of all combined force. ಅಂದ್ರೆ A, B, C ಏನ್ ಫೋರ್ಸ್ ಇದೆ ಇದು ಏನ್ ಮಾಡ್ತಾರೆ, ಡಿಪೆಂಡಿಂಗ್ ಅಪಾನ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಡೈರೆಕ್ಷನ್ ಡಿಪೆಂಡ್ ಆಗುತ್ತೆ. ನಾನು ಇಲ್ಲಿ ಇಟ್ ಇಸ್ ನಾಟ್ ಡ್ರಾನ್ ಟು ಸ್ಕೇಲ್. ಎ ಬಿ ಸಿ ಏನಿದೆ ಫೋರ್ಸು, ಇದನ್ನೆಲ್ಲ ಕಂಬೈನ್ ಮಾಡಿದ್ರೆ ವಿಲ್ ಗೆಟ್ ಆರ್. ಅಂದ್ರೆ ನಾನು ಹೇಳೋದೇನಂತಂದ್ರೆ, ಎ ಬಿ ಸಿ ಒಂದು ಬಾಡಿ ಮೇಲೆ ಎ ಬಿ ಸಿ ಅಪ್ಲೈ ಮಾಡಿದ್ರು ಒಂದೇ, ಎ ಬಿ ಸಿ ಅಪ್ಲೈ ಮಾಡಿದ್ರು ಅದು ಇಲ್ಲಿಂದ ಇಲ್ಲಿ ಮೂವ್ ಆಗುತ್ತೆ ಅನ್ಕೊಳ್ಳೋಣ. ಹಾಗೆ ಬರೀ ಆರ್ ಮೂವ್ ಮಾಡಿದ್ರು, ಎ ಬಿ ಸಿ ಮೂವ್ ಮಾಡಿದ್ರು ಅದು ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಸೇಮ್ ಇಫೆಕ್ಟ್ ಆಗುತ್ತೆ, ಮೂವ್ಮೆಂಟ್ ಆಗುತ್ತೆ. ಅಥವಾ ಬರೀ ಆರ್ ನ ರಿಸಲ್ಟೆಂಟ್ ಏನ್ ಬರುತ್ತೆ, ಇದೆಲ್ಲ ಕೂಡಿಸಿದಾಗ ಒಂದು ರಿಸಲ್ಟೆಂಟ್ ಬರುತ್ತೆ, ಅದನ್ನು ಬರೀ ಅಪ್ಲೈ ಮಾಡಿದ್ರು ಕೂಡ ಏನಾಗುತ್ತೆ, ಅದು ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ಅಂದ್ರೆ ಬೋತ್ ಹ್ಯಾವ್ ಸೇಮ್ ಇಫೆಕ್ಟ್. ಅಂದ್ರೆ ಆಲ್ ದಿಸ್ ಫೋರ್ಸ್ ಟುಗೆದರ್, ನಾನು ಕಂಪೋಸಿಷನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ರಿಸಾಲ್ವಿಂಗ್ ಅಲ್ಲ, ಕಂಪೋಸಿಷನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಂಪೋಸಿಷನ್ ಆಫ್ ಫೋರ್ಸ್ ನಿನ್ನೆ ಮಾಡಿದ್ವಿ ನಾವು ಇದನ್ನ. ಕಂಪೋಸಿಷನ್ ಆಫ್ ಫೋರ್ಸ್, all these force together will act, ಅಥವಾ when acting on a body, ಅಥವಾ when its resultant will be equal, they both produce same effect. Resultant and all these forces will produce same effect. Okay, next ಇದು ಕಂಪೋಸಿಷನ್ ಆಫ್ ಫೋರ್ಸ್ ಆಯ್ತು. ನೆಕ್ಸ್ಟ್ ವಿಲ್ ಗೋ ಟು ರಿಸಾಲ್ವಿಂಗ್ ಆಫ್ ವೈಸ್ ವರ್ಸಾ. ಕಂಪೋಸಿಷನ್ ಆಫ್ ಫೋರ್ಸ್ ಉಲ್ಟಾ ರಿಸಾಲ್ವಿಂಗ್ ಫೋರ್ಸ್. ಆದ್ರೆ ರಿಸಾಲ್ವಿಂಗ್ ಫೋರ್ಸ್ ನಾವು 3-4 ಫೋರ್ಸ್ ಕೂಡಿಸಿ
ಒಂದು ರಿಸಲ್ಟ್ ಅಂತ ತಂದ್ರೆ, ರಿಸಾಲ್ವಿಂಗ್ ಆಫ್ ಫೋರ್ಸ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಒನ್ ಫೋರ್ಸ್ ಫಾರ್ ಎಕ್ಸಾಂಪಲ್ ಒನ್ ಫೋರ್ಸ್ ಮೂವ್ ಆಗ್ತಾ ಇದೆ, ಅದು ಎಫ್ ಅಂತ ಕರೆಯೋಣ, ಅದಕ್ಕೆ ಒಂದು ಫೋರ್ಸ್ ಮೂವ್ ಆಗ್ತಿದೆ, ಇದನ್ನ ವಿ ಕ್ಯಾನ್ ಸ್ಪ್ಲಿಟ್ ದಿಸ್ ಫೋರ್ಸ್ ಇಂಟು ಟೂ ಕಂಪೋನೆಂಟ್. ಅಂದ್ರೆ ರಿಸಾಲ್ವಿಂಗ್ ಆಫ್ ಫೋರ್ಸ್ ಅಂದ್ರೇನು, ಇಟ್ಸ್ ಅ ಸ್ಪ್ಲಿಟ್ಟಿಂಗ್ ಆಫ್ ಫೋರ್ಸಸ್. ರಿಸಾಲ್ವಿಂಗ್ ಆಫ್ ಫೋರ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಪ್ಲಿಟ್ಟಿಂಗ್ ಆಫ್ ಫೋರ್ಸಸ್. ಸ್ಪ್ಲಿಟ್ಟಿಂಗ್ ಆಫ್ ಫೋರ್ಸ್ ಅಂದ್ರೆ ಒಂದು ಫೋರ್ಸ್ ನ ಎರಡು ಫೋರ್ಸ್ ಆಗಿ ಏನ್ ಮಾಡ್ಬೋದು ನಾವು, ಸ್ಪ್ಲಿಟ್ ಮಾಡ್ಬೋದು. ಹೇಗೆ, ಒಂದು ವರ್ಟಿಕಲ್ ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡ್ಬೋದು, ಇನ್ನೊಂದು ಹಾರಿಜಾಂಟಲ್ ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡ್ಬೋದು. ಒಂದು ವರ್ಟಿಕಲ್ ಫೋರ್ಸ್ ಅಂಡ್ ಹಾರಿಜಾಂಟಲ್ ಫೋರ್ಸ್. ವರ್ಟಿಕಲ್ ಫೋರ್ಸ್ ಇದಕ್ಕೆ ನಾವು ರಿಸಾಲ್ವಿಂಗ್ ಆಫ್ ಫೋರ್ಸ್ ಅಂತೀವಿ. ಎನಿ ಫೋರ್ಸ್ ವಿಚ್ ಕ್ಯಾನ್ ಬಿ ಸ್ಪ್ಲಿಟೆಡ್, ಅಂದ್ರೆ ಇದು ಮೇನ್ ಫೋರ್ಸ್ ನಾನು ಸ್ಪ್ಲಿಟ್ ಮಾಡ್ತೀನಿ ಅಂದ್ರೆ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಫೋರ್ಸ್. ಅಂದ್ರೆ ಅರ್ಥ ಏನು, ಈ ಫೋರ್ಸ್ ಏನ್ ಇಫೆಕ್ಟ್ ಕೊಡುತ್ತೆ ಅಂದ್ರೆ ಏನು ಪರಿಣಾಮ ಕೊಡುತ್ತೆ, ಈ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಸೇರಿಸಿದ್ರು ಕೂಡ ಅದೇ ಪರಿಣಾಮ ಕೊಡುತ್ತೆ. ದಿಸ್ ಇಸ್ ವಾಟ್ ಇಟ್ ಮೆಂಟ್ ಟು ಬಿ ಇನ್ ರಿಸಾಲ್ವಿಂಗ್ ಆಫ್ ಫೋರ್ಸ್. ಅಂದ್ರೆ ವೆನ್ ಸ್ಪ್ಲಿಟ್ ಮಾಡ್ತೀವಿ ನಾವು ಅಂತ ನಾವು ಅನ್ಕೊಳ್ಳೋಣ, ಅದು ಎರಡು ಫೋರ್ಸ್ ಕಂಪೋಸಿಷನ್ ಫೋರ್ಸ್ ಇದ್ದಂಗೆ. ಈ ವಿ ಮತ್ತೆ ಎಚ್ ಟುಗೆದರ್, ವಿ ಮತ್ತೆ ಎಚ್ ಎರಡು ಜೊತೆಗೆ ಸೇರಿದ್ರೆ ಅದು ಏನ್ ಇಫೆಕ್ಟ್ ಕೊಡುತ್ತೆ, ಮತ್ತೆ ಎಫ್ ಏನ್ ಇಫೆಕ್ಟ್ ಕೊಡುತ್ತೆ, ಫೋರ್ಸ್ ಏನ್ ಇಫೆಕ್ಟ್ ಕೊಡುತ್ತೆ, ಎರಡು ಸೇಮ್, ಬೋತ್ ಇಫೆಕ್ಟ್ ವಿಲ್ ಬಿ ಸೇಮ್. ಅದಕ್ಕೆ ನಾವು ಎಫ್ ನ ಬೇಕಾದ್ರೆ ಇನ್ನ ಎರಡು ತರ ಆಗಿ ಸ್ಪ್ಲಿಟ್ ಮಾಡಬಹುದು, ಎಚ್ ಅಂಡ್ ಏನು ಹಾರಿಜಾಂಟಲ್ ಫೋರ್ಸ್ ಅಂಡ್ ವರ್ಟಿಕಲ್ ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡಬಹುದು. ಅಂದ್ರೆ ಹಾರಿಜಾಂಟಲ್ ಫೋರ್ಸ್ ಅಂಡ್ ವರ್ಟಿಕಲ್ ಫೋರ್ಸ್ ಸ್ಪ್ಲಿಟ್ ಮಾಡಕ್ಕೆ ಎಫ್ ಏನ್ ಕಂಡೀಷನ್ ಇದೆ ಅಂತಂದ್ರೆ, ಅದು ಎಕ್ಸ್ ಆಕ್ಸಿಸ್ ಗೆ ಆಂಗಲ್ ಮಾಡಿರ್ಬೇಕು ಥೀಟಾ, ಆವಾಗ ಅದನ್ನ ಬೇಕಾದ್ರೆ ನಾವು ಸ್ಪ್ಲಿಟ್ ಮಾಡಬಹುದು ಹಾರಿಜಾಂಟಲ್ ಫೋರ್ಸ್ ಮತ್ತೆ ವರ್ಟಿಕಲ್ ಕಂಪೋನೆಂಟ್ ಅಂತ. ವರ್ಟಿಕಲ್ ಕಂಪೋನೆಂಟ್ ಅಂಡ್ ಹಾರಿಜಾಂಟಲ್ ಕಂಪೋನೆಂಟ್. ವರ್ಟಿಕಲ್ ಕಂಪೋನೆಂಟ್ ಅಂದ್ರೇನು, ವರ್ಟಿಕಲ್ ಕಂಪೋನೆಂಟ್ ಏನಾಗುತ್ತೆ, ಹಾರಿಜಾಂಟಲ್ ಕಂಪೋನೆಂಟ್ ಯಾವತ್ತು ಏನಾದ್ರೂ ವ್ಯಾಲ್ಯೂ ಏನಾಗುತ್ತೆ, ಹಾರಿಜಾಂಟಲ್ ಕಂಪೋನೆಂಟ್ ಏನ್ ವ್ಯಾಲ್ಯೂ ಆಗುತ್ತೆ ಅದ್ರದ್ದು ಕಾಸ್ ಥೀಟಾ ಸೇರಿಸಬೇಕು ಅಂತ ಹೇಳಿದೆ. ಎಫ್ ಕಾಸ್ ಥೀಟಾ ನಿನ್ನೆ ಡಿರೈವ್ ಮಾಡಿದ್ದೀನಿ, ನಿನ್ನೆ ನೋಡಿರುವ ಒಂದು ವಿಡಿಯೋನ. ಎಫ್ ಕಾಸ್ ಥೀಟಾ ಥೀಟಾ ಇಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವೆರಿ ಇಂಪಾರ್ಟೆಂಟ್. ಹಾರಿಜಾಂಟಲ್ ಜೊತೆ ಏನ್ ಆಂಗಲ್ ನ ಎಫ್ ಮಾಡುತ್ತೆ ಅದನ್ನ ತಗೋಬೇಕು. ಇಲ್ಲಿ ತಗೊಂಡ್ಬಿಟ್ರೆ ನೀವು ಇದು 90 ಮೈನಸ್ ಥೀಟಾ ಆಗುತ್ತೆ, ತಪ್ಪಾಗ್ಬಿಡುತ್ತೆ. ಇದು 90 ಮೈನಸ್ ಥೀಟಾ ನೆನ್ಪಿಟ್ಕೊಳ್ಳಿ, 90 ಮೈನಸ್ ಥೀಟಾ ಆಗುತ್ತೆ, ತಪ್ಪಾಗ್ಬಿಡುತ್ತೆ. ಈ ಆಂಗಲ್ ನ ತಗೋಬಾರ್ದು, ಓನ್ಲಿ ಏನು ಥೀಟಾ ಎಕ್ಸ್, ಈ ಏನು ಹಾರಿಜಾಂಟಲ್ ಜೊತೆ ಆಂಗಲ್ ಮಾಡಿದೆ ಅದನ್ನೇ ತಗೋಬೇಕು. ಎಫ್ ಇಸ್ ಈಕ್ವಲ್ ಟು ಎಫ್ ಕಾಸ್ ಥೀಟಾ. ಇಲ್ಲೂ ಅಷ್ಟೇ ವರ್ಟಿಕಲ್ ಗೆ ಮತ್ತೆ ಇದು ತಗೋಬೇಕಾ, ಇಲ್ಲ, ಇಲ್ಲೂ ಅಷ್ಟೇ ಎಫ್ ವರ್ಟಿಕಲ್ ಫೋರ್ಸ್ ಈಕ್ವಲ್ಸ್ ಟು ಎಫ್ ಸೈನ್ ಥೀಟಾನೇ. ಯಾವ ಥೀಟಾ ಇಲ್ಲಿ, ಎರಡಕ್ಕೂ ಥೀಟಾನೇ. ಯಾವುದು, ಹಾರಿಜಾಂಟಲ್ ಅಲ್ಲಿ ಏನ್ ಆಂಗಲ್ ಮಾಡುತ್ತೆ ಅದೇ ಥೀಟಾ. ಇನ್ನೊಮ್ಮೆ ಹೇಳ್ತೀನಿ, ಓಕೆ. ಹಾರಿಜಾಂಟಲ್ ಏನು ಎಫ್ ಏನು ವರ್ಟಿಕಲ್ ಯಾವುದೇ ಒಂದು ಫೋರ್ಸ್ ನ ಟೂ ಕಂಪೋನೆಂಟ್ ಆಗಿ ಸ್ಪ್ಲಿಟ್ ಮಾಡಬಹುದು. ಇದು ಒಂದ್ ವೇಳೆ ಎಕ್ಸ್ ಆಕ್ಸಿಸ್ ಮೇಲೆ ಥೀಟಾ ಅಂತ ಆಂಗಲ್ ಮಾಡ್ತಿದ್ರೆ ಎಫ್ ಇಸ್ ಅ ಫೋರ್ಸ್, ಇದನ್ನ ಟೂ ಫೋರ್ಸ್ ಆಗಿ ಸ್ಪ್ಲಿಟ್ ಮಾಡಬಹುದು. ಹೇಗೆ, ಒಂದು ವರ್ಟಿಕಲ್ ಫೋರ್ಸ್ ಆಗಿ, ಇನ್ನೊಂದು ಹಾರಿಜಾಂಟಲ್ ಫೋರ್ಸ್ ಆಗಿ. ವರ್ಟಿಕಲ್ ಫೋರ್ಸ್ ಏನಿಲ್ಲೀಗ, ವರ್ಟಿಕಲ್ ಫೋರ್ಸ್ ಇದು, ಹಾರಿಜಾಂಟಲ್ ಫೋರ್ಸ್ ಇದು. ಹಾರಿಜಾಂಟಲ್ ಫೋರ್ಸ್ ಅಂದ್ರೆ ಏನು, ಹಾರಿಜಾಂಟಲ್ ಫೋರ್ಸ್ ಏನು, ಎಫ್ ಕಾಸ್ ಥೀಟಾ. ವರ್ಟಿಕಲ್ ಫೋರ್ಸ್ ಏನು, ಎಫ್ ಸೈನ್ ಥೀಟಾ. ಓಕೆ, ವರ್ಟಿಕಲ್ ಗೆ ಸೈನ್, ಹಾರಿಜಾಂಟಲ್ ಗೆ ಕಾಸ್. ಇದನ್ನ ಫಿಕ್ಸ್ ಮಾಡ್ಕೊಬಿಡಿ ತಲೆಯಲ್ಲಿ. ಟೆಕ್ಸ್ಟ್ ಬುಕ್ ಅಲ್ಲಿ ಬೇರೆ ಬೇರೆ ತರ ಕೊಟ್ಟಿದ್ದಾರೆ, ನೀವು ಈ ಸಿಂಪಲ್ ಮ್ಯಾನರ್ ಅಲ್ಲಿ ನೀವು ನೋಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿ ನೀವು ಸಾಲ್ವ್ ಮಾಡ್ಕೋಬಹುದು. ಓಕೆ, ನೀವು ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಕಾಸ್ ಥೀಟಾ. ನಾನು ನಿಮ್ಗೆ ಸಿಂಪಲ್ ಆಗಿ ಸಿಂಪಲ್ ಟೆಕ್ನಿಕ್ ನ ಇಲ್ಲಿ ಹೇಳ್ತಾ ಇದ್ದೀನಿ, ಅದನ್ನ ಕಾಂಪ್ಲಿಕೇಶನ್ ಮಾಡ್ಕೋಬೇಡಿ. ಥೀಟಾ ಏನಿಲ್ಲಿ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಎಕ್ಸ್. ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವ ಥೀಟಾ ಮಾಡಿದೆ, ಯಾವ ಥೀಟಾ ಎಕ್ಸ್ ಆಕ್ಸಿಸ್ ಜೊತೆ ಇದೆ ಅದನ್ನ ಮಾತ್ರ ನಾವು ತಗೋಬೇಕು. ಈಗ ವರ್ಟಿಕಲ್ ಜೊತೆ ಥೀಟಾ ಇದ್ರೆ, ಇಲ್ಲಿ ಆಂಗಲ್ ಇದ್ರೆ ಅದನ್ನು ತಗೋಬಾರ್ದು, ನಾವು ಇಲ್ಲಿ ತಗೋಬೇಕು. ಅದನ್ನ ತಗೊಳ್ಳೋಕೆ ಹೋದ್ರೆ ಡಿಫರೆಂಟ್ ಆಗುತ್ತೆ, ಅವು ಚೇಂಜ್ ಆಗುತ್ತೆ. ಇಲ್ಲಿ ಸೈನ್ ಬರ್ತಲ್ಲಿ ಕಾಸ್ ಬರುತ್ತೆ. ಅದಕ್ಕೆ ಈಗ ನೀವು ಒಂದೇ ತಲೆಯಲ್ಲಿ ಇಟ್ಕೊಳ್ಳಿ, ಹಾರಿಜಾಂಟಲ್ ಫೋರ್ಸ್ ಅಂದ್ರೆ ಎಫ್ ಕಾಸ್ ಥೀಟಾ, ವರ್ಟಿಕಲ್ ಫೋರ್ಸ್ ಅಂದ್ರೆ ಎಫ್ ಸೈನ್ ಥೀಟಾ, ಆದ್ರೆ ಥೀಟಾ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಯಾವ ಪ್ರಾಬ್ಲಮ್ ತಪ್ಪಾಗಲ್ಲ. ಒಂದು 10-15 ಮಾರ್ಕ್ಸ್ ಇದರಲ್ಲಿ ಗ್ರ್ಯಾಬ್ ಮಾಡಬಹುದು. ಓಕೆ, ಅಲ್ಲಿ ಇರೇಸ್ ಇಟ್. ಹಾರಿಜಾಂಟಲ್ ಫೋರ್ಸ್ ಅಂದ್ರೆ ನೋಡಿ, ಫೋರ್ಸ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ ಏನಿರಬೇಕು, ಥೀಟಾ ಶುಡ್ ಬಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್. ಅದೇನು ಎರಡು ತರ ಸ್ಪ್ಲಿಟ್ ಮಾಡೋದು, ಒಂದು ವರ್ಟಿಕಲ್ ಕಂಪೋನೆಂಟ್ ಆಗಿ, ಇನ್ನೊಂದು ಹಾರಿಜಾಂಟಲ್ ಕಂಪೋನೆಂಟ್ ಆಗಿ. ಅದನ್ನ ಏನು ನಾವು ನಿನ್ನೆ ಡಿರೈವ್ ಮಾಡಿದ್ವಿ, ಇದನ್ನ ಮತ್ತೆ ಡಿರೈವ್ ಮಾಡಕ್ ಹೋಗಲ್ಲ. ನಾನು ನಿನ್ನೆ ವಿಡಿಯೋ ನೋಡ್ರಿ, ಏನು ಹೇಗೆ ಎಫ್ ಕಾಸ್ ಥೀಟಾ ಬಂತು, ಎಚ್ ಕಾಸ್ ಥೀಟಾ ಬಂತು ಅಂತ. ಹಾರಿಜಾಂಟಲ್ ಕಂಪೋನೆಂಟ್ ಇಸ್ ಈಕ್ವಲ್ ಟು ಎಫ್ ಕಾಸ್ ಥೀಟಾ, ವರ್ಟಿಕಲ್ ಇದು ಎಫ್ ಸೈನ್ ಥೀಟಾ. ಓಕೆ, ಆಲ್ವೇಸ್ ವರ್ಟಿಕಲ್ ಸೈನ್ ಎಚ್ ಕಾಸ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದ್ರೆ ಹಾರಿಜಾಂಟಲ್ ಜೊತೆ ಏನ್ ಆಂಗಲ್ ಮಾಡುತ್ತೆ ಅದನ್ನ ನಾವು ಯೂಸ್ ಮಾಡಬೇಕು. ಓಕೆ, ಇದು ನಿನ್ನೆ ಮಾಡಿದ್ವಿ, ಮತ್ತೆ ರಿಪೀಟ್ ಮಾಡಿದೆ ಒಂದ್ಸಲ ಅರ್ಥ ಆಗಲಿ ಅಂತ. ಓಕೆ, ಅಲ್ಲಿ ಕೊಟ್ಟಿದ್ದೀನಿ ನಾನು ಥೀಟಾ ವಿತ್ ಎಕ್ಸ್ ಆಕ್ಸಿಸ್. ನೋಡಿ, ಥೀಟಾ ವಿತ್ ಎಕ್ಸ್ ಆಕ್ಸಿಸ್. ಓಕೆ, ಸೈನ್ ಕನ್ವೆನ್ಷನ್ಸ್. ಈಗ
ನಾನು ಆಗ್ಲೇ ಒಂದೊಂದ್ರಲ್ಲಿ ತೋರಿಸ್ತೀನಿ. ಇಲ್ಲೊಂದು ಫೋರ್ಸ್ ಬಿಡಿಸ್ತೀನಿ, ಈ ಇದರಲ್ಲಿ ಸೆಕ್ಷನ್ ಅಲ್ಲಿ ಒಂದು ಫೋರ್ಸ್ ಬಿಡ್ತೀನಿ, ಈ ರೀತಿ ಹೋಗುತ್ತೆ ಅನ್ಕೊಳ್ಳೋಣ. ಇದು ಯಾವ ರೀತಿ ಆಗುತ್ತೆ ಈಗ, ಇದು ಮೇಲೆ ಹೋಗುತ್ತೆ, ಸ್ಪ್ಲಿಟ್ ಮಾಡಿದ್ರೆ ಈ ಫೋರ್ಸ್ ಸ್ಪ್ಲಿಟ್ ಮಾಡಿದ್ರೆ, ಈ ಎಫ್ ಫೋರ್ಸ್ ನ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ಮೇಲೆ ಹೋಗುತ್ತೆ, ಇದು ಕೆಳಗೆ ಬರುತ್ತೆ. ಇದು ವರ್ಟಿಕಲ್ ಫೋರ್ಸ್, ಇದು ಹಾರಿಜಾಂಟಲ್ ಫೋರ್ಸ್ ಅಲ್ವಾ. ಅದೇ ಇಲ್ಲಿ ಈ ತರ ಹೆಂಗ್ ಹೋಗ್ತಾ ಇದ್ರೆ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು, ಈ ಕಡೆ ಫೋರ್ಸ್ ಹೋಗ್ತದೆ, ಎಫ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಇದು ಮೇಲ್ ಹೋಗುತ್ತೆ, ಇನ್ನೊಂದು ಕೆಳಗೆ ಹೋಗುತ್ತೆ, ಸಾರಿ ಹಾರಿಜಾಂಟಲ್ ಹೋಗುತ್ತೆ, ಇನ್ನೊಂದು ವರ್ಟಿಕಲ್ ಹೋಗುತ್ತೆ. ಇದೇನಾಗುತ್ತೆ ವಿ, ಇದು ಎಚ್. ಅದೇ ಇಲ್ಲಿ ನಾನು ಫೋರ್ಸ್ ಮಾಡಿದ್ರೆ ಇದು ಫೋರ್ಸ್ ಈ ಕಡೆ ಈ ತರ ಹೋಗ್ತಾ ಇದೆ, ಅದನ್ನ ಸ್ಪ್ಲಿಟ್ ಮಾಡಿದ್ರೆ ಎಫ್ ಫೋರ್ಸ್ ನಾನು ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ಒಂದು ಹಾರಿಜಾಂಟಲ್ ಕಂಪೋನೆಂಟ್, ಇನ್ನೊಂದು ವರ್ಟಿಕಲ್ ಕಂಪೋನೆಂಟ್. ಹಾರಿಜಾಂಟಲ್ ಕಂಪೋನೆಂಟ್, ಇದು ವರ್ಟಿಕಲ್ ಕಂಪೋನೆಂಟ್, ಇನ್ನೊಂದು ಹಾರಿಜಾಂಟಲ್ ಕಂಪೋನೆಂಟ್. ಅದೇ ಇಲ್ಲಿ ಫೋರ್ಸ್ ಸ್ಪ್ಲಿಟ್ ಮಾಡಿದ್ರೆ ಇಲ್ಲೊಂದು ಫೋರ್ಸ್ ಈ ತರ ಹೋಗ್ತದೆ ಅನ್ಕೊಳ್ಳೋಣ, ಈ ಕಡೆ ಈ ಕ್ವಾಡ್ರೆಂಟ್ ತರ, ಇಲ್ಲಿ ಈ ತರ ಸ್ಪ್ಲಿಟ್ ಮಾಡ್ತೀವಿ ನಾವು, ಇದೇನಾಗುತ್ತೆ, ಇದು ಹಾರಿಜಾಂಟಲ್ ಫೋರ್ಸ್, ಹಾರಿಜಾಂಟಲ್ ಕಂಪೋನೆಂಟ್, ಇದು ವರ್ಟಿಕಲ್ ಕಂಪೋನೆಂಟ್, ರೈಟ್. ಎಲ್ಲಾ ಫೋರ್ಸ್ ನಾನು ಯಾವ್ಯಾವ ತರ ಫೋರ್ಸ್ ಬರ್ತೀನಿ, 4 ದಿಕ್ಕಲ್ಲಿ ಫೋರ್ಸ್ ಬರುತ್ತೆ ಅನ್ಕೊಳ್ಳೋಣ, ಈ 4 ದಿಕ್ಕಲ್ಲಿ ಫೋರ್ಸ್ ಬರ್ತಾ ಇದೆ, ಅದನ್ನ ಎಕ್ಸ್ಪೆಕ್ಟ್ ಮಾಡುದು. ಹಾಗಾದ್ರೆ ಈಗ ಒಂದು ಫೋರ್ಸ್ ಏನಾದ್ರು ಈ ತರ ಇತ್ತಪ್ಪ, ಹಾರಿಜಾಂಟಲ್ ವರ್ಟಿಕಲೇ ಇತ್ತು, ಅದೇ ಆಂಗಲೇ ಇಲ್ಲ, ಇದನ್ನ ಸ್ಪ್ಲಿಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಡೈರೆಕ್ಟ್ಲಿ ವರ್ಟಿಕಲ್ ಕಂಪೋನೆಂಟ್. ಅಥವಾ ಇನ್ನೊಂದು ಫೋರ್ಸ್ ಈ ತರ ಇತ್ತು, ಏನು ಹಾರಿಜಾಂಟಲ್ ಇತ್ತು, ಇದನ್ನು ಸ್ಪ್ಲಿಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ಆಂಗಲ್ ಅಲ್ಲಿ ಫೋರ್ಸ್ ಇದಾಗುತ್ತೆ, ಆಂಗಲ್ ಮಾಡುತ್ತೆ, ಅವಾಗಲೇ ನಾವು ಅದನ್ನ ಏನ್ ಮಾಡ್ಬೇಕು, ಅದನ್ನ ಸ್ಪ್ಲಿಟ್ ಮಾಡಬೇಕು. ಇದನ್ನ ಡೈರೆಕ್ಟ್ ಆಗಿ ಹಾರಿಜಾಂಟಲ್ ಕಂಪೋನೆಂಟ್ ವರ್ಟಿಕಲ್ ಕಂಪೋನೆಂಟ್ ತಗೊಳಕ್ಕಾಗಿಲ್ಲ. ಇಲ್ಲಿ ಏನಾಗುತ್ತೆ, ಈ ತರ ಫೋರ್ಸ್ ಹೋದ್ರೆ, ಈ ತರ ಫೋರ್ಸ್ ಎಫ್ ಹೋದ್ರೆ, ಇಲ್ಲಿ ಏನಾಗುತ್ತೆ, ಹಾರಿಜಾಂಟಲ್ ಕಂಪೋನೆಂಟ್ ಇಲ್ಲ, 0, ವರ್ಟಿಕಲ್ ಕಂಪೋನೆಂಟ್ ಮಾತ್ರ ಇದೆ ಅಂತ. ಇಲ್ಲಿ ಈ ತರ ಮಾತ್ರ ಒಂದು ಫೋರ್ಸ್ ಇದ್ರೆ, ಇದು ಹಾರಿಜಾಂಟಲ್ ಫೋರ್ಸ್ ಮಾತ್ರ ಇದೆ, ವರ್ಟಿಕಲ್ ಕಂಪೋನೆಂಟ್ ಇಲ್ಲ ಅಂತ ಅರ್ಥ. ಓಕೆ, ನಾವು ಇದಕ್ಕೆ ಬರೋಣ. ಈಗ ಫಸ್ಟ್ ಕ್ವಾಡ್ರೆಂಟಲ್ ಇದ್ರೆ ಫಸ್ಟ್ ಕ್ವಾಡ್ರೆಂಟಲ್ ಫೋರ್ಸ್ ಇದ್ರೆ ಏನಾಗುತ್ತೆ, ಆಲ್ವೇಸ್ ಥೀಟಾ ಇಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಥೀಟಾ. ಎಚ್ ಏನಾಗುತ್ತೆ, ಎಚ್ ಎಫ್ ಕಾಸ್ ಥೀಟಾ, ಎಫ್ ಕಾಸ್ ಥೀಟಾ, ಥೀಟಾ ಇಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವರ್ಟಿಕಲ್ ಕಂಪೋನೆಂಟ್ ಏನಂತೆ, ಎಫ್ ಸೈನ್ ಥೀಟಾ. ಓಕೆ, ಈ ನ್ಯೂಮರಿಕಲ್ ಸಿಸ್ಟಮ್ ನೋಡಿ ನೀವು, ಈ ನ್ಯೂಮರಿಕಲ್ ಸಿಸ್ಟಮ್ ಅಲ್ಲಿ ನಾನು ನಿನ್ನೆ ಕಾರಣಕ್ಕೆ ಹಾಕಿದ್ರೆ ನಿಮ್ಗೆ ಸೈನ್ ಕನ್ವೆನ್ಷನ್ ಅರ್ಥ ಆಗಲಿ ಅಂತ. ಯಾವ್ಯಾವ ಫೋರ್ಸ್ ಮೇಲ್ಗಡೆ ಹೋಗ್ತಿದೆ ಅದೆಲ್ಲ ಪಾಸಿಟಿವ್, ಯಾವ್ಯಾವ ಫೋರ್ಸ್ ರೈಟ್ ಸೈಡ್ ಹೋಗ್ತಿದೆ ಎಲ್ಲ ಪಾಸಿಟಿವ್, ಯಾವ್ಯಾವ ಫೋರ್ಸ್ ಡೌನ್ವರ್ಡ್ ಡೈರೆಕ್ಷನ್ ಬರ್ತದೆ ಅದೆಲ್ಲ ನೆಗೆಟಿವ್. ನ್ಯೂಮರಿಕಲ್ ಸಿಸ್ಟಮ್ ಅಲ್ಲೂ ನೆಗೆಟಿವ್ ಇದೆ. ಯಾವ ಫೋರ್ಸ್ ಲೆಫ್ಟ್ ಸೈಡ್ ಹೋಗ್ತದೆ ಅದೆಲ್ಲ ನೆಗೆಟಿವ್. ನ್ಯೂಮರಿಕಲ್ ಸಿಸ್ಟಮ್ ಅಲ್ಲೂ ಲೆಫ್ಟ್ ಇದೆ. ನೋಡಿ ಇಲ್ಲಿ ನಾನು ಏನು ಇದು ಮಾಡಿಲ್ಲ, ನೀವು ನ್ಯೂಮರಿಕಲ್ ಸಿಸ್ಟಮ್ ನೀವು ಮ್ಯಾಥ್ಸ್ ಅಲ್ಲಿ ಕಲ್ತಿರ್ತೀರಲ್ಲ, ಏನು ಗ್ರಾಫ್ ಹಾಕ್ಬೇಕಾದ್ರೆ ನೀವು ಇಲ್ಲೂ ಪ್ಲಸ್ ಹಾಕ್ತಿರ್ತೀರ, ಇದ್ರ ಹೊರಗಡೆ ಹೋದ್ರೆ ಮೈನಸ್, ಎಕ್ಸ್ ಆಕ್ಸಿಸ್ ಕೆಳಗಡೆ ಹೋದ್ರೆ ಮೈನಸ್. ಇದು ನ್ಯೂಮರಿಕಲ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಓಕೆ, ಇದು ಏನು, ಇಲ್ಲಿ ಪ್ಲಸ್ ಈ ಕಡೆ ಯಾವ ಫೋರ್ಸ್ ಈ ಡೈರೆಕ್ಷನ್ ಹೋಗುತ್ತೆ ಪ್ಲಸ್, ಯಾವ ಫೋರ್ಸ್ ಮೇಲ್ಗಡೆ ಡೈರೆಕ್ಷನ್ ಹೋಗುತ್ತೆ ಪ್ಲಸ್, ಯಾವ ಫೋರ್ಸ್ ಕೆಳಗಡೆ ಡೈರೆಕ್ಷನ್ ಬರುತ್ತೆ ಮೈನಸ್, ಯಾವ ಫೋರ್ಸ್ ಲೆಫ್ಟ್ ಡೈರೆಕ್ಷನ್ ಬರುತ್ತೆ ಮೈನಸ್. ವೆರಿ ಸಿಂಪಲ್. ಓಕೆ, ಈಗ ಇದೇನ್ ಸೈನ್ ಆಯ್ತು, ಈಗ ಎಚ್ ಕಾಸ್ ಥೀಟಾ ಏನ್ ಸೈನ್ ಆಯ್ತು ಹಾಗಾದ್ರೆ, ಇದು ಪ್ಲಸ್ ಆಯ್ತು. ಯಾಕಂದ್ರೆ ಯಾವ ಫೋರ್ಸ್ ಯಾವ ಕಡೆ ಹೋಗ್ತಿದೆ, ಈಗ ನೋಡಿ ಈ ಫೋರ್ಸ್ ಹಾರಿಜಾಂಟಲ್ ಕಂಪೋನೆಂಟ್ ಯಾವ ಕಡೆ ಹೋಗ್ತಾ ಇದೆ, ಈ ಕಡೆ ಹೋಗ್ತಾ ಇದೆ, ಅಂದ್ರೆ ಈ ಕಡೆ ಹೋಗೋದು ಪ್ಲಸ್. ಈ ವರ್ಟಿಕಲ್ ಫೋರ್ಸ್ ಯಾವ ಸೈನ್ ಆಯ್ತು ಹಾಗಾದ್ರೆ, ಇದು ಮೇಲೆ ಹೋಗ್ತಾ ಇದೆ, ಏನಿದೆ ಮೇಲ್ಗಡೆ ಡೈರೆಕ್ಷನ್ ಹೋಗ್ತಾ ಇರೋದು ಪ್ಲಸ್, ಮೇಲ್ಗಡೆ ಇಲ್ಲಿ ಕಡೆ ಮೇಲ್ಗಡೆ ಪ್ಲಸ್, ಅದು ಪ್ಲಸ್. ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ವರ್ಟಿಕಲ್ ಕಂಪೋನೆಂಟ್, ಹಾರಿಜಾಂಟಲ್ ಕಂಪೋನೆಂಟ್ ಎರಡೂ ಕೂಡ ಪ್ಲಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸೆಕೆಂಡ್ ಕ್ವಾಡ್ರೆಂಟ್ ಬರೋಣ. ಈ ತರ ಡೈರೆಕ್ಷನ್ ಫೋರ್ಸ್ ಮೂವ್ ಆಗ್ತಿದ್ರೆ, ಮೇಲ್ಗಡೆ ಡೈರೆಕ್ಷನಲ್ ಫೋರ್ಸ್ ಮೂವ್ ಆಗ್ತದೆ ನೆನ್ಪಿಟ್ಕೊಳ್ಳಿ. ಕ್ವಾಡ್ರೆಂಟ್ ಅನ್ನೋಕ್ಕಿಂತ ಈ ಡೈರೆಕ್ಷನ್ ಮೂವ್ ಆಗ್ತಿದೆ ಅಂತ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ಈ ಕಡೆ ಡೈರೆಕ್ಷನ್, ಈ ತರ ಡೈರೆಕ್ಷನ್ ಮೂವ್ ಆಗ್ತಿದ್ರೆ ಫೋರ್ಸ್ ಏನಂತ ನಾವು ಯಾವ ತರ ಸ್ಪ್ಲಿಟ್ ಮಾಡ್ತೀವಿ, ಒಂದು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಸ್ಪ್ಲಿಟ್ ಮಾಡ್ತೀವಿ. ಈ ತರ ಸ್ಪ್ಲಿಟ್ ಮಾಡ್ಬೇಕಾಗುತ್ತೆ ಫೋರ್ಸ್ ನ. ಈಗ ಹಾರಿಜಾಂಟಲ್ ಫೋರ್ಸ್ ಏನಾಗುತ್ತೆ, ಎಚ್ ಇಸ್ ಈಕ್ವಲ್ ಟು ಹಾರಿಜಾಂಟಲ್ ಕಂಪೋನೆಂಟ್ ಏನು, ಎಫ್ ಕಾಸ್ ಥೀಟಾ, ಇದು ಫಿಕ್ಸ್. ವರ್ಟಿಕಲ್ ಕಂಪೋನೆಂಟ್ ಏನು, ಎಫ್ ಸೈನ್ ಥೀಟಾ, ಇದು ಫಿಕ್ಸ್. ಆದ್ರೆ ಥೀಟಾ ಇಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಥೀಟಾ ಇಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್. ಎಕ್ಸ್ ಆಕ್ಸಿಸ್ ಗೆ ಏನು ಥೀಟಾ ಮಾಡುತ್ತೆ ಅದನ್ನ ನಾವು ತಗೋಬೇಕು. ಈಗ ಡೈರೆಕ್ಷನ್ ಬರೋಣ. ಈಗ ವಾಟ್ ಇಸ್ ಡೈರೆಕ್ಷನ್, ಎಚ್ ಯಾವ ಕಡೆ ಹೋಗ್ತಾ ಇದೆ, ಎಚ್ ಈ ಕಡೆ ಹೋಗ್ತಾ ಇದೆ, ಲೆಫ್ಟ್ ಸೈಡ್ ಹೋಗ್ತಾ ಇದೆ, ಈ ಸೈಡ್ ಹೋದ್ರೆ ಏನು ಮೈನಸ್, ಅಂದ್ರೆ ಇದು ಮೈನಸ್ ಎಫ್ ಕಾಸ್ ಥೀಟಾ. ಇಲ್ಲಿ ಹಾರಿಜಾಂಟಲ್ ಕಂಪೋನೆಂಟ್ ಏನಾಯ್ತು ಮೈನಸ್. ವರ್ಟಿಕಲ್ ಕಂಪೋನೆಂಟ್ ಏನಾಗ್ತಿದೆ, ಇದು ಮೇಲ್ ಹೋಗ್ತಾ ಇದೆ, ಮೇಲ್ ಹೋಗ್ತಾ ಇದ್ರೆ ಏನು ಈ ಕಡೆ ಹೋಗ್ತಾ ಇದೆ, ಅಂದ್ರೆ ಮೇಲೆ ಇಲ್ಲಿ ಪಾಸಿಟಿವ್, ಮೇಲ್ ಹೋಗ್ತಿದ್ರೆ ಪಾಸಿಟಿವ್, ಇದು ಏನದು ಪಾಸಿಟಿವ್. ಅಂದ್ರೆ ಇಲ್ಲಿ ವರ್ಟಿಕಲ್ ಕಂಪೋನೆಂಟ್ ಮತ್ತು ಹಾರಿಜಾಂಟಲ್ ಕಂಪೋನೆಂಟ್, ವರ್ಟಿಕಲ್ ಕಂಪೋನೆಂಟ್ ಪ್ಲಸ್, ಹಾರಿಜಾಂಟಲ್ ಕಂಪೋನೆಂಟ್ ಮೈನಸ್ ಈ ಕೇಸಲ್ಲಿ. ನಾವು ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ತಗೊಳ್ಳೋಣ, ಅಥವಾ ಈ ತರ ಡೈರೆಕ್ಷನ್ ಹೋಗುವಾಗ ಫೋರ್ಸ್ ಹೋಗ್ತಾ ಇದ್ರೆ, ನೋಡಿ ಯಾವ ಡೈರೆಕ್ಷನ್, ಕೆಳಗಡೆ ಡೈರೆಕ್ಷನ್ ಫೋರ್ಸ್ ಹೋಗ್ತಾ ಇದ್ರೆ, ಈ ಡೈರೆಕ್ಷನ್ ಫೋರ್ಸ್ ಹೋಗ್ತಾ ಇದ್ರೆ ಏನಾಗುತ್ತೆ, ಇದು ಯಾವ ಡೈರೆಕ್ಷನ್ ಫೋರ್ಸ್ ಹೋಗ್ತಾ ಇದೆ, ಈ ಕೆಳಗಡೆ ಡೈರೆಕ್ಷನ್ ಹೋಗ್ತಾ ಇದೆ, ಈ ತರ ಫೋರ್ಸ್ ಎಫ್ ಇದ್ರೆ ಏನಾಗುತ್ತೆ, ಇದು
ವರ್ಟಿಕಲ್ ಕಂಪೋನೆಂಟ್ ಏನಾಗುತ್ತೆ ಎಫ್ ಸೈನ್ ಥೀಟಾ, ಹಾರಿಜಾಂಟಲ್ ಫೋರ್ಸ್ ಏನಾಗುತ್ತೆ ಎಫ್ ಕಾಸ್ ಥೀಟಾ. ಈ ಫಾರ್ಮುಲಾ ನೋಡಿ ಎಲ್ಲೂ ಚೇಂಜ್ ಆಗಿಲ್ಲ, ಎಲ್ಲ ಎಫ್ ಕಾಸ್ ಥೀಟಾ. ಹಾರಿಜಾಂಟಲ್ ಎಫ್ ಕಾಸ್ ಥೀಟಾ, ಇದು ಎಫ್ ಸೈನ್ ಥೀಟಾ. ಹಾರಿಜಾಂಟಲ್ ಎಫ್ ಕಾಸ್ ಥೀಟಾ, ವರ್ಟಿಕಲ್ ಎಫ್ ಸೈನ್ ಥೀಟಾ. ಸೈನ್ ಚೇಂಜ್ ಆಗುತ್ತೆ, ಹಾಗಾದ್ರೆ ಸೈನ್ ಕನ್ವೆನ್ಷನ್ ಚೇಂಜ್ ಆಗುತ್ತೆ. ಓಕೆ, ಇದು ಯಾವ ಕಡೆ ಫೋರ್ಸ್ ಆಗ್ತದೆ, ಹಾರಿಜಾಂಟಲ್ ಫೋರ್ಸ್ ಯಾವ ಕಡೆ ಹೋಗ್ತದೆ, ಈ ಕಡೆ ಡೈರೆಕ್ಷನ್ ಹೋಗ್ತದೆ. ಈ ಕಡೆ ಡೈರೆಕ್ಷನ್ ಏನಿದೆ, ಈ ಕಡೆ ಹೋದ್ರೆ ಏನಿದೆ ಮೈನಸ್, ದಟ್ಸ್ ವೈ ಮೈನಸ್. ವರ್ಟಿಕಲ್ ಕಂಪೋನೆಂಟ್ ಎಲ್ಲಿ ಹೋಗ್ತದೆ, ಕೆಳಗಡೆ ಡೌನ್ವರ್ಡ್ ಡೈರೆಕ್ಷನ್ ಹೋಗ್ತದೆ. ಈ ಕಡೆ ಡೌನ್ವರ್ಡ್ ಡೈರೆಕ್ಷನ್ ಹೋದ್ರೆ ಏನದು, ಡೌನ್ವರ್ಡ್ ಡೈರೆಕ್ಷನ್ ನೋಡ್ರಿ, ಇಲ್ಲಿ ಡೌನ್ವರ್ಡ್ ಡೈರೆಕ್ಷನ್ ಹೋಗ್ತದೆ. ಏನೋ ಇಲ್ಲಿದೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೈನಸ್, ಇಲ್ಲೂ ಮೈನಸ್ ಅಲ್ಲೂ ಮೈನಸ್. ಅಂದ್ರೆ ಥರ್ಡ್ ಕ್ವಾಡ್ರಂಟ್ ಇದ್ದಾಗ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್, ವರ್ಟಿಕಲ್ ಮೈನಸ್, ಹಾರಿಜಾಂಟಲ್ ಮೈನಸ್. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ H ಈಕ್ವಲ್ಸ್ ಟು ಎಫ್ ಕಾಸ್ ಥೀಟಾ. ಗೊತ್ತು ನಿಮ್ಗೆ ಎಫ್ ಕಾಸ್ ಥೀಟಾ. ವರ್ಟಿಕಲ್ ಏನದು ಎಫ್ ಸೈನ್ ಥೀಟಾ. ಓಕೆ, ಎಫ್ ಕಾಸ್ ಥೀಟಾ, ಎಫ್ sin theta. Now f cos theta ಯಾವ ಕಡೆ horizontal vertical force ಎಲ್ಲಿಗೆ ಹೋಗ್ತದೆ, ಕೆಳಗಡೆ ಡೈರೆಕ್ಷನ್ ಹೋಗ್ತಾ ಇದೆ. ಓಕೆ, ಕೆಳಗಡೆ ಡೈರೆಕ್ಷನ್ ಹೋಗ್ತಿದೆ. ಕೆಳಗಡೆ ಡೈರೆಕ್ಷನ್ ಹೋಗ್ತದೆ ಅಂದ್ರೆ ಇದು ಕೆಳಗಡೆ ಡೈರೆಕ್ಷನ್ ಹೋದ್ರೆ ಏನು, ಇಲ್ಲಿ ನೆಗೆಟಿವ್, ಇದು ಮೈನಸ್. horizontal force ಯಾವ ಡೈರೆಕ್ಷನ್ ಹೋಗ್ತದೆ, ಈ ಕಡೆ ಡೈರೆಕ್ಷನ್ ಹೋಗ್ತದೆ, ಪಾಸಿಟಿವ್ ಡೈರೆಕ್ಷನ್. ನೋಡಿ ಇಲ್ಲಿ ಆಕ್ಸಿಸ್ ನೋಡಿ ಯಾವ ಡೈರೆಕ್ಷನ್ ಹೋಗ್ತದೆ, ಇದು ಪಾಸಿಟಿವ್. ಅಂದ್ರೆ ಇಲ್ಲಿ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್, ವರ್ಟಿಕಲ್ ಏನು ನೆಗೆಟಿವ್, ಹಾರಿಜಾಂಟಲ್ ಏನು ಪಾಸಿಟಿವ್. ಓಕೆ, ವೆರಿ ಇಂಪಾರ್ಟೆಂಟ್. ಇದು ನಾವು ಈ ಪ್ರಾಬ್ಲಮ್ ನ ಈ ತರದ್ರಲ್ಲಿ ಸಾಲ್ವ್ ಮಾಡ್ತೀವಿ, ಇದೇ ಕೇಸ್ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ನಾನೀಗ ಇದನ್ನ ಎರೇಸ್ ಮಾಡ್ತೀನಿ, ಮತ್ತೊಂದ್ಸಲ ನಿಮ್ಗೆ ಇದ್ರಲ್ಲಿ ಹೇಳ್ಬಿಡ್ತೀನಿ. ಇನ್ನೇ ಇದನ್ನ ನಾವು ಮೆಲ್ಕ್ ಹಾಕಿದ್ವಿ, ಮತ್ತೊಂದ್ಸಲ ಮೆಲ್ಕ್ ಹಾಕಿದ್ವಿ. ಯಾಕಂತಂದ್ರೆ ಈ ಪ್ರಾಬ್ಲಮ್ ಮಾಡಕ್ಕೆ ನಮ್ಗೆ ಇದು ಇಂಪಾರ್ಟೆಂಟ್. ಅದಕ್ಕೆ ಒಂದ್ಸಲ ಮೆಮೊರಿ ಬ್ರಷ್ ಅಪ್ ಮಾಡೋಣ ಅಂತ ಇದನ್ನ ಮತ್ತೆ ಕಲಿಸಿದ್ದೀನಿ. ಓಕೆ, ಇದು ಮೇಲ್ಗಡೆ ಹೋದ್ರೇನು, ಕ್ವಾಡ್ರಂಟಲ್ ಫಸ್ಟ್ ಕ್ವಾಡ್ರಂಟಲ್ ಮೇಲ್ಗಡೆ ಹೋದ್ರೆ ಫೋರ್ಸ್ ಮೇಲ್ಗಡೆ ಹೋಗುತ್ತೆ. ಇದೊಂದು ಫೋರ್ಸ್ ಏನಾಗುತ್ತೆ ರೈಟ್ ಸೈಡ್ ಹೋಗುತ್ತೆ, ಹಾರಿಜಾಂಟಲ್ ವರ್ಟಿಕಲ್ ಕಂಪೋನೆಂಟ್ ಏನಾದ್ರು ಮೇಲ್ಗಡೆ ಆದ್ರೆ ರೈಟ್ ಸೈಡ್ ಹೋದ್ರೆ ಪಾಸಿಟಿವ್, ಮೇಲ್ಗಡೆ ಹೋದ್ರು ಕೂಡ ಪಾಸಿಟಿವ್. ನಿಮ್ಗೆ ಸೆಕೆಂಡ್ ಕ್ವಾಡ್ರಂಟ್ ಬರೋದ್ರೆ ಅಲ್ಲೂ ಮೇಲ್ಗಡೆ ಒಂದು ವರ್ಟಿಕಲ್ ಕಂಪೋನೆಂಟ್ ಮೇಲ್ಗಡೆ ಹೋಗುತ್ತೆ, ಹಾರಿಜಾಂಟಲ್ ಕಂಪೋನೆಂಟ್ ಲೆಫ್ಟ್ ಸೈಡ್ ಹೋಗುತ್ತೆ. ಮೇಲ್ಗಡೆ ಹೋದ್ರೆ ಪಾಸಿಟಿವ್, ಲೆಫ್ಟ್ ಸೈಡ್ ಹೋದ್ರೆ ನೆಗೆಟಿವ್. ಅಂಡ್ ಥರ್ಡ್ ಕ್ವಾಡ್ರಂಟ್ ಬಂದ್ರೆ ಒಂದು ಫೋರ್ಸ್ ಹಾರಿಜಾಂಟಲ್ ಹೋಗುತ್ತೆ, ಒಂದು ಫೋರ್ಸ್ ಡೌನ್ವರ್ಡ್ ಡೈರೆಕ್ಷನ್ ಹೋಗುತ್ತೆ. ಹೀಗಿದ್ದಾಗ ಹಾರಿಜಾಂಟಲ್ ಫೋರ್ಸ್ ಏನದು ನೆಗೆಟಿವ್, ನಿಮ್ಗೆ ಗೊತ್ತು, ಅಲ್ಲೇ ನೆಗೆಟಿವ್ ಇದೆ ನೋಡಿ. ಡೌನ್ವರ್ಡ್ ಫೋರ್ಸ್ ಈಸ್ ಆಲ್ಸೋ ನೆಗೆಟಿವ್. ನೆಕ್ಸ್ಟ್ ಫೋರ್ತ್ ಕ್ವಾಡ್ರಂಟ್ ಬಂದ್ರೆ ಎರಡು ತರ ವರ್ಟಿಕಲ್ ಫೋರ್ಸ್ ಕೆಳಗಡೆ ಹೋಗುತ್ತೆ, ಹಾರಿಜಾಂಟಲ್ ಫೋರ್ಸ್ ರೈಟ್ ಸೈಡ್ ಹೋಗುತ್ತೆ. ಯಾವುದು ಹಾರಿಜಾಂಟಲ್ ಫೋರ್ಸ್ ಪಾಸಿಟಿವ್ ಅಂಡ್ ವರ್ಟಿಕಲ್ ಫೋರ್ಸ್ ನೆಗೆಟಿವ್. ನೋಡ್ರಿ, ಈಗ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ಏನು ಕ್ವಾಡ್ರಂಟ್ ವೈಸ್ ತಗೊಂಡು ಹೋಗೋದ್ರೆ, ಒಂದು ಫಸ್ಟ್ ಒನ್ ನೋಡಿ ಅಲ್ಲಿ ಫಿಗರ್ ಕಾಣ್ತಾ ಇದೆ. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬೋತ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ವರ್ಟಿಕಲ್ ಕಂಪೋನೆಂಟ್ ಪಾಸಿಟಿವ್, ಹಾರಿಜಾಂಟಲ್ ನೆಗೆಟಿವ್. ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಬೋತ್ ನೆಗೆಟಿವ್. ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ನೆಗೆಟಿವ್, ವರ್ಟಿಕಲ್ ನೆಗೆಟಿವ್, ಹಾರಿಜಾಂಟಲ್ ಪಾಸಿಟಿವ್. ನೋಡಿ, ಈ ತಲೆಯಲ್ಲಿ ಇಟ್ಕೊಂಡ್ರೆ, ಈ ನ್ಯೂಮರಿಕಲ್ ಸಿಸ್ಟಮ್ ತಲೆಯಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ನೀವು ಯಾವುದೇ ಫೋರ್ಸ್ ಬಿಡ್ಲಿ, ನಾನೀಗ ಯಾವ ಫೋರ್ಸ್ ಯಾವ್ದಾದ್ರು ಒಂದು ರ್ಯಾಂಡಮ್ ಒಂದು ಫೋರ್ಸ್ ಹೀಗೆ ಬಿಡಿಸಿದೆ ಅಂತಂದ್ರೆ ಇದೇನು ಇದು ಯಾವ ಕಡೆ ಹೋಗುತ್ತೆ, ನಾನು ಫಸ್ಟ್ ಕ್ವಾಡ್ರಂಟ್ ಬಿಡಿಸ್ತೀನಿ, ಬಟ್ ಯಾವ ಫೋರ್ಸ್ ಯಾವ ಕಡೆ ಹೋಗುತ್ತೆ, ಕೆಳಗಡೆ ಹೋಗ್ತದೆ, ಈಗ ಹೋಗ್ತದೆ. ಅಂದ್ರೆ ಫೋರ್ತ್ ಕ್ವಾಡ್ರಂಟ್ ಆಯ್ತು. ಅಂದ್ರೆ ಇದು ಯಾವ ತರ ಸ್ಪ್ಲಿಟ್ ಮಾಡಿ, ಈ ತರ ಸ್ಪ್ಲಿಟ್ ಮಾಡಬೇಕು. ಈ ತರ ಸ್ಪ್ಲಿಟ್ ಮಾಡಿ ಈ ಡೈರೆಕ್ಷನ್ ಹೋಗೋದು ಯಾವುದು ಪಾಸಿಟಿವ್, ಈ ಡೈರೆಕ್ಷನ್ ಹೋಗೋದು ನೆಗೆಟಿವ್. ಸಿಂಪಲ್ ಆಗಿ ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಗೆ ಇದೆಲ್ಲ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ ಏನಿಲ್ಲ, ಮೇಲ್ಗಡೆ ಹೋಗೋದು ಪಾಸಿಟಿವ್, ಕೆಳಗಡೆ ಬರೋದು ನೆಗೆಟಿವ್. ಪಾಸಿಟಿವ್ ನೆಗೆಟಿವ್, ಮೇಲ್ಗಡೆ ಹೋಗೋದು ಪಾಸಿಟಿವ್, ಕೆಳಗಡೆ ಬರೋದು ನೆಗೆಟಿವ್. ರೈಟ್ ಸೈಡ್ ಹೋಗೋದು ಪಾಸಿಟಿವ್, ಲೆಫ್ಟ್ ಸೈಡ್ ಹೋಗೋದು ನೆಗೆಟಿವ್. ಇಷ್ಟೇ ತಲೆ ಇಟ್ಕೊಂಡ್ರೆ ಸಾಕು. ಇಷ್ಟೊಂದು ಕಾಂಪ್ಲಿಕೇಶನ್ಗಿಂತ ಇದೊಂದು ಇಟ್ಕೊಂಡ್ರೆ ನೀವು ಮೋರ್ ದನ್ ಇನಫ್. ಮೇಲ್ಗಡೆ ಹೋದ್ರೆ ಪಾಸಿಟಿವ್, ಕೆಳಗಡೆ ಹೋದ್ರೆ ನೆಗೆಟಿವ್, ರೈಟ್ ಸೈಡ್ ಹೋದ್ರೆ ಪಾಸಿಟಿವ್, ಲೆಫ್ಟ್ ಸೈಡ್ ಹೋದ್ರೆ ನೆಗೆಟಿವ್. ರೈಟ್, ಎರೇಸ್ ಮಾಡ್ತೀನಿ ನಾನು. ವಿಲ್ ಗೋ ಟು ನೆಕ್ಸ್ಟ್ ಸ್ಲೈಡ್. ರೆಸಲ್ಯೂಷನ್ ಆಫ್ ಫೋರ್ಸ್. ಈಗ ಒಂದೊಂದಾಗಿ ಫೋರ್ಸ್ನ ನಾವು ಕಲಿಯೋಣ. ನೀವು ಕ್ಯಾಲ್ಕುಲೇಟರ್ ಇದ್ರೆ ಕ್ಯಾಲ್ಕುಲೇಟರ್ ಎತ್ಕೊಳ್ಳಿ ದಯವಿಟ್ಟು. ಮೀನ್ ಬಾಲ್ ನಿಮ್ ಕ್ಯಾಲ್ಕುಲೇಷನ್ ಮಾಡುವಾಗ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್. ಓಕೆ, ನೆಕ್ಸ್ಟ್ ರೆಸಲ್ಯೂಷನ್ ಆಫ್ ಫೋರ್ಸ್. ಏನು ರೆಸಲ್ಯೂಷನ್ ಆಫ್ ಫೋರ್ಸ್ ಅಲ್ಲಿ 90 ಕಿಲೋ ನ್ಯೂಟನ್ ಒಂದು ಫೋರ್ಸ್ ಹೋಗ್ತಾ ಇದೆ. ಇದನ್ನ ನಾವು ಗೆಸ್ ಮಾಡಬಹುದು ಯಾವ ಕ್ವಾಡ್ರಂಟ್ ಅಲ್ಲಿ ಹೋಗ್ತಾ ಇದೆ ಅಂತ. ಓಕೆ, ಯಾವ ಕ್ವಾಡ್ರಂಟ್ ಅಲ್ಲಿ ಹೋಗ್ತಾ ಇದೆ, ನಾನು ಹಿಂಗೆ ಸುಮ್ಮನೆ ಕ್ವಾಡ್ರಂಟ್ ವೈಸ್ ಬಿಡಿಸ್ತಾ ಇದ್ರೆ ಯಾವ ಕ್ವಾಡ್ರಂಟ್ ಹೋಗ್ತಿದೆ, ಎಸ್ ಈ ಕ್ವಾಡ್ರಂಟ್ ಅಲ್ಲಿ ಹೋಗ್ತಾ ಇದೆ. ರೈಟ್, ಫೋರ್ಸ್ ಆರಿಜಿನ್ ನಾವು ಟೇಲ್ ಎಂಡ್ ನ ಆರಿಜಿನ್ ಅನ್ಕೊಂಡ್ರೆ ನಮ್ಗೆ ಈ ಆರಿಜಿನ್ ಏನಂದ್ರೆ 0, ಟೇಲ್ ಎಂಡ್ ಆರಿಜಿನ್ ಅನ್ಕೊಂಡ್ರೆ ಈ ಟೇಲ್ ಎಂಡ್ ಆರಿಜಿನ್ ಹತ್ರ ಇದ್ರೆ ನಮ್ಗೆ ಗೆಸ್ ಮಾಡಬಹುದು ಯಾವ ಕಡೆ ಹೋಗ್ತಾ ಇದೆ ಅಂತ.
ಮತ್ತೆ ನೀವು ಇದನ್ನ ಇಲ್ಲಿ ಬರೋದು ಬರೆಯಕ್ಕೆ ಹೋದ್ರೆ ತಪ್ಪು ಅಂತ ನಾನು ಹೇಳ್ತಿರೋದು. ಯಾಕೆ ಅಂತಂದ್ರೆ ಇದು ಆ ಕ್ವಾಡ್ರೆಂಟ್ ಆಗಲ್ಲ. ಯಾಕಂದ್ರೆ ಟೇಲ್ ಎಂಡ್ ಇಲ್ಲಿ ಆರಿಜಿನ್ ಹತ್ರ ಇಲ್ಲ. ಯಾವತ್ತೂ ನಾವು ಜಡ್ಜ್ ಮಾಡ್ಬೇಕಂದ್ರೆ ಟೇಲ್ ಎಂಡ್ ಆರಿಜಿನ್ ಹತ್ರ ಇರಬೇಕು. ಇದನ್ನ ಜಡ್ಜ್ ಮಾಡ್ಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ಳಿ. ಯಾವುದೇ ಇದು ಟೇಲ್ ಎಂಡ್ ಫೋರ್ಸ್ ಇಂದು ಇದು ಆರೋ, ಇದು ಟೇಲ್ ಎಂಡ್ ಅಂತ ನಾನು ಕರಿತಾ ಇದ್ದೀನಿ. ಇದನ್ನ ಟೇಲ್ ಎಂಡ್, ಇದು ಫೋರ್ಸ್ ಇನ್ ಆರೋ. ಓಕೆ, ಈ ಟೇಲ್ ಎಂಡ್ ಫೋರ್ಸ್ ಇನ್ ಆರೋ ಅಂತ ಕರೆದ್ರೆ ಇದು ಟೇಲ್ ಎಂಡ್ ಫೋರ್ಸ್ ಆರೋ ಅಂತ ಕರೆದ್ರೆ ನಾವೀಗ ಹೇಗೆ ಕ್ವಾಡ್ರೆಂಟ್ ಕಂಡುಹಿಡಿಯೋದು ಹೇಗೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಅಂತಂದ್ರೆ ಟೇಲ್ ಎಂಡ್ ಇದೆ ಈ ಕಡೆ ಇದೆ, ನಾ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಫೋರ್ಸ್. ಒಂದ್ ವೇಳೆ ಫೋರ್ಸ್ ಈ ತರ ಡೈರೆಕ್ಷನ್ ಇದ್ರೆ ಟೇಲ್ ಎಂಡ್ ಇಲ್ಲಿದೆ ಅಂದ್ರೆ ಎಲ್ಲಿ ಬರಬೇಕು, ಈ ಕಡೆಯಿಂದ ಬರುತ್ತೆ ಈ ಫೋರ್ಸ್, ಆ ರೀತಿ. ಓಕೆ, ನಿಮ್ಗೆ ಅದ್ರ ಕನ್ಫ್ಯೂಸ್ ಆಗ್ತದೆ ಅಂತಂದ್ರೆ ಟೇಲ್ ಎಂಡ್ ಹತ್ರ ನಾನು ಆಕ್ಸೆಸ್ ಬಿಡಿಸ್ಬಿಡ್ತೀನಿ. ಈಗ ಟೇಲ್ ಎಂಡ್ ಹತ್ರ ಆಕ್ಸೆಸ್ ಬಿಡಿಸ್ಬಿಡ್ತೀನಿ. ಓಕೆ, ಈಗ ಏನಾಗ್ತಿದೆ, ಇದು ಫಸ್ಟ್ ಕ್ವಾಡ್ರೆಂಟ್ ಇದೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇಲ್ಲಿ ಗೊತ್ತಾಗಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಈಗ ನಾವು ಗೊತ್ತಾಗಿಲ್ಲಪ್ಪ, ಆಯ್ತು ನಾನು ಸ್ಪ್ಲಿಟ್ ಮಾಡ್ತೀನಿ ಫೋರ್ಸ್. ಯಾವ ರೀತಿ ಸ್ಪ್ಲಿಟ್ ಮಾಡೋದಂತ ಗೊತ್ತಿರಬೇಕು. ಫೋರ್ಸ್ ನಾನು ಏನ್ ಮಾಡ್ತೀನಿ, ಈ ತರ ಸ್ಪ್ಲಿಟ್ ಮಾಡ್ತೀನಿ ವರ್ಟಿಕಲ್ ಆಗಿ, ಯಾಕಂದ್ರೆ ಈ ಡೈರೆಕ್ಷನ್ ಇದೆ, ಈಗ ಈ ಡೈರೆಕ್ಷನ್ ಇದೆ ಅಂದ್ರೆ 90 ಡಿಗ್ರಿ ಫೋರ್ಸ್ ಅಲ್ಲಿ ಸ್ಪ್ಲಿಟ್ ಆಗಬೇಕು. ಒಂದು ಮೇಲೆ ಹೋಗ್ತಾ ಇದೆ, ಇನ್ನೊಂದು ಕೆಳಗೆ. ಈಗ ಈ ಕಡೆ ಹಾರಿಜಾಂಟಲ್ ಒಂದು ವರ್ಟಿಕಲ್ ಕಂಪೋನೆಂಟ್, ಒಂದು ಹಾರಿಜಾಂಟಲ್ ಕಂಪೋನೆಂಟ್. ಅದಕ್ಕೆ ಯಾವ ರೀತಿ ಈ ರೀತಿ ಸ್ಪ್ಲಿಟ್ ಮಾಡ್ತಾ ಇದೀನಿ. ಇದು ಹಾರಿಜಾಂಟಲ್ ಕಂಪೋನೆಂಟ್, ಇದು ವರ್ಟಿಕಲ್ ಕಂಪೋನೆಂಟ್. ಆಯ್ತು, ಈಗ ಹಾರಿಜಾಂಟಲ್ ಕಂಪೋನೆಂಟ್ ಏನು, H is equal to F cos theta. ಗೊತ್ತು ನಮಗೆ, H is equal to F cos theta. ವರ್ಟಿಕಲ್ ಫೋರ್ಸ್ ಅಂದ್ರೆ ಏನು, ವರ್ಟಿಕಲ್ ಕಂಪೋನೆಂಟ್ ಅಂದ್ರೆ F sin theta. ಈಗ ನಾವು ಕಲ್ತಿದ್ದೀವಿ H is equal to horizontal component is equal to F cos theta, vertical component is equal to F sin theta, right? ಇಲ್ಲಿ ಒಂದು ತಲೆಯಲ್ಲಿ ಇಟ್ಕೋಬೇಕೇನೋ, theta is always with respect to x. ಬರೆಯಬೇಕಂತಿಲ್ಲ, ಇದನ್ನ ಬರೆಯಬೇಕಂತಿಲ್ಲ, ಬಟ್ ತಲೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದಿದು. F sin theta ಅಂದ್ರೆ theta ಯಾವತ್ತು x ಗೆ ಇರೋ ತಗೋಬೇಕು ಅಂತ. ನೀವು ಈ ಫಾರ್ಮುಲಾ ಯೂಸ್ ಮಾಡಿದ್ರೆ there are different formulas, ಅದಕ್ಕೆ ಹೇಳ್ತಿರೋದು. ನೀವು ಇದು ಒಂದಕ್ಕೆ ಸ್ಟಿಕ್ ಆನ್ ಆಗಿ. ಆಕ್ಚುಲಿ ಅಂದ್ರೆ ಯಾವುದೇ ಪ್ರಾಬ್ಲಮ್ ನ ವಿ ಕ್ಯಾನ್ ಸಾಲ್ವ್ ಇನ್ ವೇರಿಯಸ್ ಮೆಥಡ್ಸ್, ವೇರಿಯಸ್ ಟೈಪ್ಸ್ ಅಲ್ಲಿ ಸಾಲ್ವ್ ಮಾಡಬಹುದು. ಯು ಸ್ಟಿಕ್ ಆನ್ ಟು ಒನ್ ಮೆಥಡ್ ಟಿಲ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಅಂದ್ರೆ ಯಾವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ, ದೆನ್ ಯು ಶುಡ್ ಗೋ ಅಂಡ್ ಎಕ್ಸ್ಪೆರಿಮೆಂಟ್ ಇನ್ ಅದರ್ ಮೆಥಡ್ಸ್. ಓಕೆ, ನಾವು ಸೈನ್ ಕನ್ವೆನ್ಷನ್ ನೆಕ್ಸ್ಟ್ ಈ ಸ್ಟೆಪ್ ಆದ್ಮೇಲೆ ನಾವು ಫಸ್ಟ್ ಹಾರಿಜಾಂಟಲ್ ಕಂಪೋನೆಂಟ್ ವರ್ಟಿಕಲ್ ಕಂಪೋನೆಂಟ್ ಸ್ಪ್ಲಿಟ್ ಮಾಡಬೇಕು. ಇಲ್ಲಿ ಮಾಡಿದೆ, ನಾನು ಸ್ಪ್ಲಿಟ್ ಮಾಡಿದೆ. ಆಮೇಲೆ ಏನ್ ಮಾಡ್ತೀನಿ, ಇಲ್ಲಿ ಬಂದು ಹಾರಿಜಾಂಟಲ್ ಕಂಪೋನೆಂಟ್ ಫಾರ್ಮುಲಾ ಬರ್ದೆ, ವರ್ಟಿಕಲ್ ಕಂಪೋನೆಂಟ್ ಫಾರ್ಮುಲಾ ಬರ್ದೆ. ಆಮೇಲೆ ಏನ್ ಮಾಡಬೇಕು, ಸೈನ್ ಕನ್ವೆನ್ಷನ್. ಆ ಸೈನ್ ಕನ್ವೆನ್ಷನ್ ನಾನು ಏನ್ ಹೇಳಿದ್ದೆ, ಸೈನ್ ಕನ್ವೆನ್ಷನ್ ಏನು, ಈ ಕಡೆ ಇಲ್ಲಿ ಪಾಸಿಟಿವ್, ಮೇಲ್ಗಡೆ ಬಂದ್ರೆ ಪಾಸಿಟಿವ್, ಕೆಳಗಡೆ ಬಂದ್ರೆ ನೆಗೆಟಿವ್, ಲೆಫ್ಟ್ ಸೈಡ್ ಬಂದ್ರೆ ನೆಗೆಟಿವ್. ಈಗ ಯಾವ ಕಡೆ ಹೋಗ್ತದೆ ಫೋರ್ಸ್, ಈ ಕಡೆ ಹೋಗ್ತಾ ಇದೆ ಅಂದ್ರೆ ಪಾಸಿಟಿವ್, ಪಾಸಿಟಿವ್. ಮತ್ತೆ ಇನ್ನೊಂದು ವರ್ಟಿಕಲ್ ಕಂಪೋನೆಂಟ್ ಮೇಲೆ ಹೋಗ್ತಾ ಇದೆ, ಅದು ಕೂಡ ಪಾಸಿಟಿವ್. ಎರಡು ಪಾಸಿಟಿವ್ ಅಂತ ಗೊತ್ತಾಯ್ತು ನಮಗೆ. ಓಕೆ, ಫಸ್ಟ್ ಸಾಲ್ವ್ ಮಾಡೋಣ. ಈಗ ಎಫ್ ಅಂದ್ರೆ ಏನ್ ಕೊಟ್ಟಿದ್ದಾರೆ ಇಲ್ಲಿ, ವಾಟ್ ಈಸ್ ಎಫ್? ಎಫ್ ಇಸ್ ಈಕ್ವಲ್ ಟು 90 ಕಿಲೋ ನ್ಯೂಟನ್ ಕೊಟ್ಟಿದ್ದಾರೆ. ಅಂದ್ರೆ ಫೋರ್ಸ್ ಇನ್ ಮ್ಯಾಗ್ನಿಟ್ಯೂಡ್, ಫೋರ್ಸ್ ಎಷ್ಟು ಗಾತ್ರದ್ದು ಅಂತ. ಓಕೆ, ಬರೀತೀನಿ ನಾನು 90 ಕಿಲೋ ನ್ಯೂಟನ್, 90 ಕಿಲೋ ನ್ಯೂಟನ್. ರೈಟ್, 90 ಕಿಲೋ ನ್ಯೂಟನ್. ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಏನು, ಎಕ್ಸ್ ಗೆ ಯಾವ ಆಂಗಲ್ ಕೊಟ್ಟಿದ್ದಾರೆ, 30 ಡಿಗ್ರಿ. ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ, 30 ಡಿಗ್ರಿ. ಕಾಸ್ 30 ಡಿಗ್ರಿ, ಕಾಸ್ 30 ಡಿಗ್ರಿ. ನೆಕ್ಸ್ಟ್ ವರ್ಟಿಕಲ್ ಫೋರ್ಸ್ ತಗೊಂಡ್ರೆ ಎಫ್ ಅಂದ್ರೆ 90 ಕಿಲೋ ನ್ಯೂಟನ್ ಇಂಟು ಸೈನ್ 30 ಡಿಗ್ರಿ, 90 ಸೈನ್ 30 ಡಿಗ್ರಿ. ಓಕೆ, ನಾನೆಲ್ಲ ಇರೋದು ಮಾಡ್ತೀನಿ, ಚೆಕ್ ಮಾಡೋಣ ಈಗ ಒಂದ್ಸಲ. ಓಕೆ, ನೆಕ್ಸ್ಟ್ ವರ್ಟಿಕಲ್ ಕಂಪೋನೆಂಟ್ ಇದು ಈ ಕಡೆ ಹೋಗುತ್ತೆ, ಹಾರಿಜಾಂಟಲ್ ಕಂಪೋನೆಂಟ್ ಈ ಕಡೆ ಹೋಗುತ್ತೆ. ನೆಕ್ಸ್ಟ್ ಸೈನ್ ಕನ್ವೆನ್ಷನ್ ಪ್ರಕಾರ ಯಾವ್ದಾದ್ರು ಹಾರಿಜಾಂಟಲ್ ಹೋಗುತ್ತೆ ಈ ಕಡೆ ಹೋಗುತ್ತೆ, ಅದು ಪಾಸಿಟಿವ್. ವರ್ಟಿಕಲ್ ಕಂಪೋನೆಂಟ್ ಮೇಲೆ ಹೋಗುತ್ತೆ, ಅದು ಕೂಡ ಪಾಸಿಟಿವ್. ನೆಕ್ಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನು, ಯಾವ ಕ್ವಾಡ್ರೆಂಟ್ ಲೈ ಆಗುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಲೈ ಆಗುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಲೈ ಆಗುತ್ತೆ, ಇಲ್ಲಿ ಎರಡು ಪಾಸಿಟಿವ್, ವಿ ಮತ್ತೆ ಎಚ್ ಎರಡು ಪಾಸಿಟಿವ್ ಬರುತ್ತೆ. ಓಕೆ, ನೆಕ್ಸ್ಟ್ ಏನು 90 ವರ್ಟಿಕಲ್ ಕಂಪೋನೆಂಟ್ ಅಂದ್ರೆ ಎಫ್ ಸೈನ್ ಥೀಟಾ ಅಂದ್ರೆ ಎಫ್ ಅಂದ್ರೆ 90, ಸೈನ್ ಥೀಟಾ 30 ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಥೀಟಾ ಇಸ್ ಈಕ್ವಲ್ ಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. 930 ಏನಾಯ್ತು, 45 ಕಿಲೋ ನ್ಯೂಟನ್. ಓಕೆ, 45 ಕಿಲೋ ನ್ಯೂಟನ್. ನೆಕ್ಸ್ಟ್ ಹಾರಿಜಾಂಟಲ್ ಫೋರ್ಸ್ ಎಫ್ ಕಾಸ್ 30. ನಿಮ್ಗೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಬಂದಿದ್ರೆ, ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ನೀವು ಕ್ಯಾಲ್ಕುಲೇಟ್ ಇಟ್ಕೊಂಡು ಅಂತ ಕೇಳಿದೆ ನಾನು, ಕ್ಯಾಲ್ಕುಲೇಟ್ ಇಟ್ಕೊಳ್ಳಿ, ನಿಮ್ಮ ಆನ್ಸರ್ ನಿಮ್ಗೆ ಟ್ಯಾಲಿ ಮಾಡ್ಬೋದು. ನಿಮ್ಮ ಆನ್ಸರ್ನ ನೀವು ಟ್ಯಾಲಿ ಮಾಡ್ಬೋದು. 90 ಕಾಸ್ 30 ಡಿಗ್ರಿ ಇದನ್ನದು ಎಫ್ ಕಾಸ್ 30 ಡಿಗ್ರಿ ಈಕ್ವಲ್ಸ್ ಟು
77.94 ಕಿಲೋ ನ್ಯೂಟನ್. 77.94 ಕಿಲೋ ನ್ಯೂಟನ್. ಓಕೆ, ಎರಡು ನಮ್ಗೆ ಸಿಕ್ತು. ಹಾರಿಜಾಂಟಲ್ ಕಂಪೋನೆಂಟ್ ಕಂಡಿದ್ವಿ, ವರ್ಟಿಕಲ್ ಕಂಪೋನೆಂಟ್ ಕಂಡಿದ್ವಿ. ನಿಮ್ಗೆ ಒಂದು ಕ್ವಶನ್ಸ್ ಬರುತ್ತೆ, ಏನಂತಂದ್ರೆ ಒಂದು ಫೋರ್ಸ್ ಕೊಡ್ತಾರೆ, ಎಫ್ ಫೋರ್ಸ್ ಕೊಡ್ತಾರೆ, ಆಮೇಲೆ ಅದ್ರ ಆಂಗಲ್ ಕೊಡ್ತಾರೆ ಥೀಟಾ. ಇದ್ರದ್ದು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಕಂಪೋನೆಂಟ್ ಕಂಡಿಡಿಯಕ್ಕೆ ಕೇಳ್ತಾರೆ. ಹಾರಿಜಾಂಟಲ್ ಎಚ್ ಮತ್ತೆ ವಿ. ಇದನ್ನ ಈ ತರ ನೀವು ಸಾಲ್ವ್ ಮಾಡ್ಬೇಕು. ನಾನೀಗ ಏನ್ ಸಾಲ್ವ್ ಮಾಡಿದೆ, ಇದಕ್ಕೊಂದು ಮಾರ್ಕ್ಸ್ ಇರುತ್ತೆ, ಈ ಫಾರ್ಮುಲಾ ಹಾಕದಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ, ಇದೊಂದು ಮಾರ್ಕ್ಸ್ ಇರುತ್ತೆ, ಈ ಆನ್ಸರ್ ಒಂದು ಮಾರ್ಕ್ಸ್ ಇರುತ್ತೆ. ಟೋಟಲ್ ನೋಡಿ ಒಂದು 5 ಮಾರ್ಕ್ಸ್ ಸಿಗುತ್ತೆ ಇದರಲ್ಲಿ. ಓಕೆ, ನೆಕ್ಸ್ಟ್ ರಿಸಲ್ಯೂಷನ್ ಫೋರ್ಸ್ ಅಲ್ಲಿ ಈ ಡೈರೆಕ್ಷನ್ ಫೋರ್ಸ್ ಇದೆ 100 ಕಿಲೋ ನ್ಯೂಟನ್ 45. ಆಲ್ಮೋಸ್ಟ್ ನೀವೇ ಈಗ ಮಾಡಿರ್ತೀರಿ, ಕಂಡುಹಿಡಿಬಹುದು, ನೀವೇ ಮಾಡ್ಕೋಬಹುದು. ಆದ್ರೆ ನಾನು ಒಂದ್ಸಲ ಸಾಲ್ವ್ ಮಾಡ್ತೀನಿ. ಏನು, ಎಫ್ ವರ್ಟಿಕಲ್ ಕಂಪೋನೆಂಟ್, ಇದು ಹಾರಿಜಾಂಟಲ್ ಕಂಪೋನೆಂಟ್, ರೈಟ್? ಎರಡು ತರ ಸ್ಪ್ಲಿಟ್ ಮಾಡಿದ್ವಿ, ಹಾರಿಜಾಂಟಲ್ ಕಂಪೋನೆಂಟ್, ವರ್ಟಿಕಲ್ ಕಂಪೋನೆಂಟ್ ಎರಡು ತರ ಸ್ಪ್ಲಿಟ್ ಮಾಡಿದೀವಿ. ಒಂದು ಥೀಟಾ 45 ಡಿಗ್ರಿ. ವರ್ಟಿಕಲ್ ಕಂಪೋನೆಂಟ್ ಏನಾಗುತ್ತೆ, ಎಫ್ ಸೈನ್ ಥೀಟಾ. ಹಾರಿಜಾಂಟಲ್ ಕಂಪೋನೆಂಟ್ ಆಗುತ್ತೆ ಎಫ್ ಕಾಸ್ ಥೀಟಾ. ಇದಾದ್ಮೇಲೆ ಥೀಟಾ ವಿತ್ ರೆಸ್ಪೆಕ್ಟ್ ಎಕ್ಸ್ ಇದೆ, ಅದೇ ಹಾಕಬಹುದು ಥೀಟಾ. ನೆಕ್ಸ್ಟ್ ಸೈನ್ ಕನ್ವೆನ್ಷನ್, ಯಾವ ಕಡೆ ವರ್ಟಿಕಲ್ ಫೋರ್ಸ್ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಪಾಸಿಟಿವ್, ಹಾರಿಜಾಂಟಲ್ ಫೋರ್ಸ್ ಲೆಫ್ಟ್ ಸೈಡ್ ಹೋಗ್ತಾ ಇದೆ ಅಂದ್ರೆ ಏನಿದು ನೆಗೆಟಿವ್. ಇದನ್ನ ತಲೆಯಲ್ಲಿ ಇಟ್ಕೋಬೇಕು ಫಸ್ಟ್, ಪಾಸಿಟಿವ್ ಅಂಡ್ ನೆಗೆಟಿವ್. ಓಕೆ, ಎಫ್ ಕಾಸ್ ಥೀಟಾ. ನೆಕ್ಸ್ಟ್ ಚೆಕ್ ಮಾಡೋಣ, ಯಾವ ಸೈನ್ ಹೋಗುತ್ತೆ, ಸೈನ್ ಕನ್ವೆನ್ಷನ್ ಗೊತ್ತಾಯ್ತು, ನೆಗೆಟಿವ್ ಕೊಡ್ತಾರೆ, ಮೇಲ್ಗಡೆ ಹೋಗ್ತದೆ ಪಾಸಿಟಿವ್. ನೆಕ್ಸ್ಟ್ ಯಾವ ಕ್ವಾಡ್ರೆಂಟ್ ಇದೆ, ಇದು ಸೆಕೆಂಡ್ ಕ್ವಾಡ್ರೆಂಟ್ ಇದೆ. ಎಸ್ ವರ್ಟಿಕಲ್ ಪಾಸಿಟಿವ್ ಬಂದಿದೆ ನಮಗೆ, ಹಾರಿಜಾಂಟಲ್ ನೆಗೆಟಿವ್. ಎಸ್ ಹಾರಿಜಾಂಟಲ್ ನೆಗೆಟಿವ್ ಬಂದಿದೆ. ನೋಡೋಣ, ವರ್ಟಿಕಲ್ ಏನು 100, ಎಫ್ ಅಂದ್ರೆ 100, ಎಫ್ ಸೈನ್ ಥೀಟಾ ಇದೆ, ಎಫ್ ಸೈನ್ ಥೀಟಾ. ಎಫ್ ಅಂದ್ರೆ 100, ಇಲ್ಲಿ 100 ಕಿಲೋಮೀಟರ್ ಕೊಟ್ಟಿದ್ದಾರೆ. ಸೈನ್ 45 ಇನ್ನು 70.71 ಕಿಲೋಮೀಟರ್ ಬರುತ್ತೆ. ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ, 100 ಸೈನ್ 45 ಹೊರತು ಕ್ಯಾಲ್ಕುಲೇಟ್ ಮಾಡಿದ್ರೆ 70.79 ಕಿಲೋಮೀಟರ್ ಬರುತ್ತೆ. ನೆಕ್ಸ್ಟ್ ಹಾರಿಜಾಂಟಲ್ ಕಂಪೋನೆಂಟ್ ಅನ್ನು ಎಫ್ ಕಾಸ್ ಥೀಟಾ ಆದ್ರೆ ಮೈನಸ್, ವೆರಿ ಇಂಪಾರ್ಟೆಂಟ್, ಆದ್ರೆ ಮೈನಸ್. ಯಾಕಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಇದೆ. ಯಾಕೆ ಮೈನಸ್ ಬಂತು ಅಂತ ಹೇಳಿದ ನಿಮಗೆ, ಎಫ್ ಏನು 100 ಕಾಸ್ 45. ಓಕೆ, ಎಫ್ ಕಾಸ್ 45, 100 ಕಾಸ್ 45 ಮೈನಸ್ 100 ಕಾಸ್ 45 ಮೈನಸ್ 70.71 ಕಿಲೋಮೀಟರ್. ನೋಡಿ, ವೆರಿ ಸಿಂಪಲ್ ಇದೆ. ಒಂದು ಹಾರಿಜಾಂಟಲ್ ಕಂಪೋನೆಂಟ್ ಮತ್ತು ವರ್ಟಿಕಲ್ ಕಂಪೋನೆಂಟ್ ನಿಮ್ ಕಂಡುಹಿಡಿಯಕ್ಕೆ ಹೇಳ್ತಾರೆ. ನಿಮ್ ಪ್ರಾಬ್ಲಮ್ ಸಿಕ್ಕಿದ ತಕ್ಷಣ ನೀವು ಮಾಡಬಹುದು. ಬಟ್ ನೀವು ಮಾಡಕ್ ಹೋದ್ರೆ ಇದು ಏನು ಗೊತ್ತಾ, ನೆಗೆಟಿವ್ ಪಾಸಿಟಿವ್ ಸೈನ್ ಅನ್ನು ಬಿಟ್ಕೋಬೇಕು. ನೀವು ಇದು ಮಾಡ್ತಿರ್ತೀರಿ, ಆಲ್ಮೋಸ್ಟ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಸೈನ್ ಮಾಡ್ತಿರ್ತೀರಿ. ಯಾಕಂದ್ರೆ ನಾನು ತುಂಬಾ ನೋಡಿದೀನಿ, ಎಫ್ ಕಾಸ್ ಎಫ್ ಹಂಡ್ರೆಡ್ ಹಾಕ್ಬಿಡ್ತೀನಿ, ಮ್ಯಾಗ್ನಿಟ್ಯೂಡ್ ಗೊತ್ತಾಗುತ್ತೆ. ಬಟ್ ಸೈನ್ ಕನ್ವೆನ್ಷನ್ ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಅದು ಟೋಟಲ್ ಚೇಂಜ್ ಆಗುತ್ತೆ. ಅಂದ್ರೆ ನೀವು ಪ್ಲಸ್ ಹಾಕಿದ್ರೆ ಎಫ್ ಕಾಸ್ ಯಾಕಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಈ ಡೈರೆಕ್ಷನ್ ಹೋಗ್ತಿದೆ ಅಂತ ಅರ್ಥ. ಇಟ್ ಹ್ಯಾಸ್ ಅ ಡಿಫರೆಂಟ್ ಇಫೆಕ್ಟ್. ನೋಡಿ, ಎಲ್ಲ ಫೋರ್ಸ್ಗೂ ಡಿಫರೆಂಟ್ ಇಫೆಕ್ಟ್ ಇರುತ್ತೆ. ನೀವು ಈ ಕಡೆ ಹೋಗೋ ಫೋರ್ಸ್ ನ, ಅಂದ್ರೆ ಒಂದು ಬಾಡಿನ ಈ ಕಡೆ ತಳ್ತಿರೋ ಫೋರ್ಸ್ ನ ನೀವು ಈ ಕಡೆ ಪ್ಲಸ್ ಹಾಕ್ಬಿಟ್ಟಿದ್ರೆ ಅಂದ್ರೆ ಈ ಕಡೆ ತಳ್ತಿದೆ ಅಂತ ಅರ್ಥ. ಅದು ಅಂದ್ರೆ ಇಟ್ ಹ್ಯಾಸ್ ಅ ಡಿಫರೆಂಟ್ ಇಫೆಕ್ಟ್ ಅಂತ ಅರ್ಥ. ಅದಕ್ಕೆ ನಾವು ಸೈನ್ ಕನ್ವೆನ್ಷನ್ಸ್ ನ ಇಲ್ಲಿ ಮಿಸ್ ಮಾಡಲೇಬಾರದು. ಸೈನ್ ಕನ್ವೆನ್ಷನ್ ಆಲ್ವೇಸ್ ಸ್ಟ್ರಿಕ್ಟ್ಲಿ ಈ ಸೈನ್ ಕನ್ವೆನ್ಷನ್ ಫಾಲೋ ಮಾಡಲೇಬೇಕು. ಓಕೆ, ಯಾವ ಕಡೆ ಹೋಗ್ತಾ ಇದೆ ಪಾಸಿಟಿವ್, ಯಾವ ಕಡೆ ಹೋದ್ರೆ ನೆಗೆಟಿವ್ ನಿಮ್ಗೆ ಗೊತ್ತಿರಬೇಕು. ಮೇಲ್ಗಡೆ ಮತ್ತೆ ರೈಟ್ ಸೈಡ್ ಹೋದ್ರೆ ಪಾಸಿಟಿವ್, ಕೆಳಗಡೆ ಮತ್ತೆ ಲೆಫ್ಟ್ ಸೈಡ್ ಹೋದ್ರೆ ನೆಗೆಟಿವ್, ಆಲ್ವೇಸ್ ಫೋರ್ಸ್. ಓಕೆ, ನೆಕ್ಸ್ಟ್ ಫೋರ್ಸ್ 50 ಕಿಲೋ ನ್ಯೂಟನ್. ಐ ಹೋಪ್ ನೀವೇ ಒಂದು ಕೆಲಸ ತಗೊಂಡು ಸಾಲ್ವ್ ಮಾಡ್ತೀರಾ ಅಂತ. ಏನು, ವರ್ಟಿಕಲ್ ಕಂಪೋನೆಂಟ್ ಆಗಿ ಡಿವೈಡ್ ಮಾಡುತ್ತೆ. ಒಂದು ವರ್ಟಿಕಲ್ ಕಂಪೋನೆಂಟ್ ಕೆಳಗಡೆ, ಎಸ್ ಹಾರಿಜಾಂಟಲ್ ಕಂಪೋನೆಂಟ್ ಆ ಕಡೆ. ಓಕೆ, ಈ ಥರ್ಡ್ ಕ್ವಾಡ್ರೆಂಟ್ ಇದೆ ಅಂತ ಹೇಳ್ಬೋದು ನಾವು, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ. ಓಕೆ, ಈಗ ವರ್ಟಿಕಲ್ ಕಂಪೋನೆಂಟ್ ಏನಾಗುತ್ತೆ ನಮ್ಗೆ ಗೊತ್ತು, ಎಫ್ ಕಾಸ್ ಥೀಟಾ ಸಿಂಪಲ್, ವರ್ಟಿಕಲ್ ಅಂದ್ರೆ ಎಫ್ ಸೈನ್ ಥೀಟಾ. ಇದಾದ್ಮೇಲೆ ಏನ್ ಮಾಡ್ಬೇಕು ನಾವು, ಸೈನ್ ಕನ್ವೆನ್ಷನ್ಸ್ ಹುಡುಕ್ಬೇಕು. ಎಲ್ಲಿ, ಎಫ್ ಕಾಸ್ ಥೀಟಾ ಎಫ್ ಸೈನ್ ಥೀಟಾ. ಕೆಳಗಡೆ ಬರ್ತದೆ, ಕೆಳಗಡೆ ಡೈರೆಕ್ಷನ್ ಬರ್ತದೆ. ಇನ್ನು ಕೆಳಗಡೆ ಡೈರೆಕ್ಷನ್ ಬಂದ್ರೆ ನೆಗೆಟಿವ್ ಮೈನಸ್. ಈ ಕಡೆ ಎಫ್ ಎಚ್ ಕಾಸ್ ಥೀಟಾ ಏನು ಈ ಕಡೆ ಡೈರೆಕ್ಷನ್ ಹೋಗ್ತದೆ, ಹಾರಿಜಾಂಟಲ್ ಡೈರೆಕ್ಷನ್ ನೋಡಿ ಈ ಡೈರೆಕ್ಷನ್ ಹೋಗ್ತದೆ. ಅವಾಗ ಏನು, ಇದು ನೆಗೆಟಿವ್ ಎಫ್ ಸೈನ್ ಥೀಟಾ ಆಲ್ಸೋ ನೆಗೆಟಿವ್. ಎಫ್ ಕಾಸ್ ಥೀಟಾ ನೆಗೆಟಿವ್, ಎಫ್ ಸೈನ್ ಥೀಟಾ ನೆಗೆಟಿವ್. ಅಂದ್ರೆ ಎಫ್ ಏನಂದ್ರೆ 50 ಕಿಲೋಮೀಟರ್ ಮೈನಸ್ 50 ಕಾಸ್ ಥೀಟಾ ಏನಿದೆ ಎಕ್ಸ್ ಆಕ್ಸಿಸ್ ಇದೆ ನೋಡಿ, ಎಕ್ಸ್ ಆಕ್ಸಿಸ್ ಇದೆ 35. ಇಲ್ಲಿ ಥೀಟಾ ಮೈನಸ್ 50 ಸೈನ್ 35. ನೋಡೋಣ, ಚೆಕ್ ಮಾಡೋಣ. ಓಕೆ, ಥರ್ಡ್ ಕ್ವಾಡ್ರೆಂಟ್ ಇದೆ, ಎರಡು ಮೈನಸ್. ಎಸ್, ಎರಡು ಮೈನಸ್ ಬಂದಿದೆ ನಮ್ದು, ಎರಡು ಮೈನಸ್ ಇದೆ. ನೆಕ್ಸ್ಟ್ ಬಿ ಇಸ್ ಇಕ್ವಲ್ ಟು ಮೈನಸ್ 50 ಸೈನ್ 35 ಎಷ್ಟು, ಮೈನಸ್ 28.67 ಕಿಲೋ ನ್ಯೂಟನ್. ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬಂದಿರಬೇಕಿತ್ತು. ಓಕೆ, ನೆಕ್ಸ್ಟ್ ಎಚ್ ಹಾರಿಜಾಂಟಲ್ ಕಂಪೋನೆಂಟ್ ಮೈನಸ್ ಎಫ್ ಕಾಸ್ 35, ಅದು ಮೈನಸ್ 40.95 ಕಿಲೋ ನ್ಯೂಟನ್. ಓಕೆ, ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ರೆಸೊಲ್ಯೂಷನ್ ಆಫ್ ಫೋರ್ಸ್ ಇಂದು ಥರ್ಡ್ ಕ್ವಾಡ್ರೆಂಟ್ ಆಯ್ತು. ಇನ್ನು ಕ್ಲಾಸ್ ಕ್ವಾಡ್ರೆಂಟ್ ಒಂದು ಸಾಲ್ವ್ ಮಾಡೋಣ ಹೇಗಿರುತ್ತೆ ಅಂತ. 70 ಕಿಲೋ ನ್ಯೂಟನ್ ಈ ತರ ಡೈರೆಕ್ಷನ್ ಹೋಗ್ತಿದೆ. ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ವರ್ಟಿಕಲ್ ಕಂಪೋನೆಂಟ್ ಕೆಳಗೆ, ಹಾರಿಜಾಂಟಲ್ ಕಂಪೋನೆಂಟ್ ರೈಟ್ ಸೈಡ್ ಹೋಗ್ತಾ ಇದೆ. ರೈಟ್ ಸೈಡ್ ಹೋಗ್ತಂದ್ರೆ ಇದನ್ನು ಮತ್ತೆ ಇದು ಮಾಡಿದ್ರೆ ಏನು, ಇದು ಎಫ್ ಕಾಸ್ ಥೀಟಾ, ಇದು ವರ್ಟಿಕಲ್ ಎಫ್ ಸೈನ್ ಥೀಟಾ.
ರೈಟ್. ಥೀಟಾ ಇಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಎಕ್ಸ್. ಎಕ್ಸ್ ಇದೆಯಾ? ಎಸ್, ಥೀಟಾ ಎಕ್ಸ್ ಅಲ್ಲಿ ಇದೆ. ಎಫ್ ಕಾಸ್ ಥೀಟಾ, ಎಫ್ ಏನಿದೆ 70 ಕಿಲೋಮೀಟರ್ ಕೊಟ್ಟಿದ್ದಾರೆ. 70 ಇಂಟು ಕಾಸ್ 60 ಡಿಗ್ರಿ, 70 ಇಂಟು ಸೈನ್ 60 ಡಿಗ್ರಿ, ರೈಟ್. 70 ಇಂಟು ಸೈನ್ 60 ಡಿಗ್ರಿ, 70 ಇಂಟು ಕಾಸ್ 60 ಡಿಗ್ರಿ. ಓಕೆ, ಈಗ ಹಾಗಾದ್ರೆ ಯಾವುದು ವರ್ಟಿಕಲ್ ಕಂಪೋನೆಂಟ್ ಯಾವ ಡೈರೆಕ್ಷನ್ ಹೋಗ್ತಾ ಇದೆ? ಹಾರಿಜಾಂಟಲ್ ಡೈರೆಕ್ಷನ್. ಹಾರಿಜಾಂಟಲ್ ಡೈರೆಕ್ಷನ್ ಹೋದ್ರೆ ಪಾಸಿಟಿವ್, ಅಂದ್ರೆ ಇದು ಪಾಸಿಟಿವ್. ಒಂದು ಡೌನ್ವರ್ಡ್ ವರ್ಟಿಕಲ್ ಕಂಪೋನೆಂಟ್ ಅಲ್ಲಿ ಹೋಗ್ತದೆ, ಡೌನ್ವರ್ಡ್ ಡೈರೆಕ್ಷನ್ ಹೋಗ್ತದೆ. ಡೌನ್ವರ್ಡ್ ಡೈರೆಕ್ಷನ್ ಹೋದ್ರೆ ನೆಗೆಟಿವ್, ಇಲ್ಲಿ ನೆಗೆಟಿವ್. ಹಾಗಾದ್ರೆ ಏನಾಗುತ್ತೆ ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಫ್ ಕಾಸ್ 70 ಅಂದ್ರೆ 35 ಕಿಲೋ ನ್ಯೂಟನ್ ಆಗುತ್ತೆ. ನೋಡೋಣ, ಚೆಕ್ ಮಾಡೋಣ. ಓಕೆ, ಲಾಸ್ಟ್ 4 ಕ್ವಾಡ್ರಂಟ್ ಅಲ್ಲಿ ವರ್ಟಿಕಲ್ ಕಂಪೋನೆಂಟ್ ಮೈನಸ್ ಅಥವಾ ನೆಗೆಟಿವ್, ಹಾರಿಜಾಂಟಲ್ ಕಂಪೋನೆಂಟ್ ಪಾಸಿಟಿವ್. ಓಕೆ, ನಾನು ಓಕೆ ಏನೋ ವರ್ಟಿಕಲ್ ಕಂಪೋನೆಂಟ್ ಏನೋ ಮೈನಸ್ 70 ಸೈನ್ 60 ಮೈನಸ್ 60.6 ಕಿಲೋಮೀಟರ್ ನಿಮ್ಗೆ ಬಂದಿದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಬಂದಿರುತ್ತೆ. ಹಾರಿಜಾಂಟಲ್ ಕಂಪೋನೆಂಟ್ 70 ಕಾಸ್ 60 ಏನು 35 ಕಿಲೋ ನ್ಯೂಟನ್, ರೈಟ್. ನಾವು ನಾಲ್ಕು ಕಲ್ತಿದ್ದೀವಿ. ಈಗ ಇಲ್ಲಿ 4 ಫೋರ್ಸ್ ಡೈರೆಕ್ಷನ್ ಫೋರ್ಸ್ ಅಲ್ಲಿ ಕಲ್ತಿದ್ದೀವಿ. ಅದಲ್ಲದೆ ನಾನು ಇನ್ನೊಂದು ಹೇಳಿದೆ, ಯಾವ್ದಾದ್ರು ಫೋರ್ಸ್ ಎಕ್ಸಾಕ್ಟ್ ಆಗಿ, ನಾನು ಇನ್ನೊಂದು ಪ್ರಾಬ್ಲಮ್ ಇಲ್ಲೇ ಕೊಡ್ತೀನಿ ನಿಮಗೆ. ಎಕ್ಸಾಕ್ಟ್ ಆಗಿ ಇಲ್ಲೇ ಮೂವ್ ಆಗ್ತಾ ಇದ್ರೆ, ಅದು ಹಾರಿಜಾಂಟಲ್ ಆಗಿ ಮೂವ್ ಆಗ್ತಾ ಇದ್ರೆ, ಇಲ್ಲಿ ಇದನ್ನ ಸ್ಪ್ಲಿಟ್ ಮಾಡಕ್ ಹೋದ್ರೆ, ಎಚ್ ಬಿ ಸ್ಪ್ಲಿಟ್ ಮಾಡಕ್ ಹೋದ್ರೆ ಡೈರೆಕ್ಟ್ ಆಗಿ ಬರೀಬಹುದು ವರ್ಟಿಕಲ್ ಕಂಪೋನೆಂಟ್. ಆಂಗಲ್ ಇಲ್ಲ, 0 ಡಿಗ್ರಿ ಮಾಡ್ತಾ ಇದೆ, ಇಲ್ಲಿ 0 ಡಿಗ್ರಿ ಮಾಡ್ತಾ ಇದೆ, ಆಂಗಲ್ ಇಲ್ಲ. ಓಕೆ, ಆವಾಗ ಡೈರೆಕ್ಟ್ ಆಗಿ ಇದನ್ನ ಹಾರಿಜಾಂಟಲ್ ಫೋರ್ಸ್ ಅಂತಾನೆ ತಗೋಬಹುದು. ಅಂದ್ರೆ ಈ ಫೋರ್ಸ್ ನ ಏನ್ 10 ಕಿಲೋ ನ್ಯೂಟನ್ ಈ ಕಡೆ ಮೂವ್ ಆಗ್ತಾ ಇದೆ ಅಂತಂದ್ರೆ ಡೈರೆಕ್ಟ್ ಆಗಿ ಹಾರಿಜಾಂಟಲ್ ಫೋರ್ಸ್ 10 ಕಿಲೋ ನ್ಯೂಟನ್. ವರ್ಟಿಕಲ್ ಫೋರ್ಸ್ ಏನಾಗುತ್ತೆ 0 ಆಗುತ್ತೆ ಇಲ್ಲಿ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಈ ತರ ಇದ್ದಾಗ ಡೈರೆಕ್ಟ್ ಹಾರಿಜಾಂಟಲ್ ಫೋರ್ಸ್. ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ ನೋಡೋಣ, ಬೇಕಾದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಅಂದ್ರೆ ಈ ಡೈರೆಕ್ಷನ್ ಫೋರ್ಸ್ ಆಗ್ತಿದೆ ಅಂದ್ರೆ 10 ಕಿಲೋ ನ್ಯೂಟನ್. ಅಂದ್ರೆ ಏನಾಯ್ತು, ಎಕ್ಸ್ ಆಕ್ಸಿಸ್ ಏನ್ ಆಂಗಲ್ ಮಾಡ್ತಾ ಇದೆ, ಅದು ಎಕ್ಸ್ ಆಕ್ಸಿಸ್ 0 ಡಿಗ್ರಿ ಮಾಡ್ತಾ ಇದೆ, ಅಂದ್ರೆ 0 ಡಿಗ್ರಿ ಆಯ್ತು. ಅಂದ್ರೆ ಎಫ್ ಕಾಸ್ ಥೀಟಾ ಅಂದ್ರೆ ಎಚ್, ವರ್ಟಿಕಲ್ ಅಂದ್ರೆ ಎಫ್ ಸೈನ್ ಥೀಟಾ ಅಂದ್ರೆ ಎಫ್. ಓಕೆ, ಈಗ ಸ್ಪ್ಲಿಟ್ ಮಾಡಿಲ್ಲ ನಾನು ಡೈರೆಕ್ಟ್ ಆಗಿ. ಎಫ್ ಕಾಸ್ ಥೀಟಾ ಅಂದ್ರೆ ಏನು, ಎಫ್ ಕಾಸ್ ಥೀಟಾ, ಎಫ್ ಅಂದ್ರೆ 10 ಕಿಲೋ ನ್ಯೂಟನ್, ಕಾಸ್ ಥೀಟಾ ಅಂದ್ರೆ 0 ಇದೆ, ಕಾಸ್ 0 ಇಸ್ ಈಕ್ವಲ್ ಟು 1 ಅಂದ್ರೆ 1 into 1 10 ಕಿಲೋ ನ್ಯೂಟನ್ ಉಳಿತು ಹಾರಿಜಾಂಟಲ್. ವರ್ಟಿಕಲ್ ಫೋರ್ಸ್ ನೋಡೋದಾದ್ರೆ ಎಫ್ ಸೈನ್ ಥೀಟಾ 10 ಕಿಲೋ ನ್ಯೂಟನ್ ಸೈನ್ 0 ಡಿಗ್ರಿ. ಸೈನ್ 10 ಅಂದ್ರೆ ಸೈನ್ 0 ಅಂದ್ರೆ 0 ಎಣ್ಣಿ ಮಲ್ಟಿಪ್ಲೈಡ್ ಬೈ 10 ಇಸ್ ಈಕ್ವಲ್ ಟು 0. ನೋಡಿ, ಹಾರಿಜಾಂಟಲ್ ವರ್ಟಿಕಲ್ ಕಂಪೋನೆಂಟ್ ಇಲ್ಲ, ಬರೀ ಹಾರಿಜಾಂಟಲ್ ಕಂಪೋನೆಂಟ್ ಮಾತ್ರ. ಅದಕ್ಕೆ ಡೈರೆಕ್ಟ್ ಆಗಿ ವರ್ಟಿಕಲ್ ಕಂಪೋನೆಂಟ್ ಅಲ್ಲಿ ಹಾರಿಜಾಂಟಲ್ ಕಂಪೋನೆಂಟ್ ಇದ್ರೆ ಡೈರೆಕ್ಟ್ ಆಗಿ ಅದನ್ನ ಹಾರಿಜಾಂಟಲ್ ಕಂಪೋನೆಂಟ್ ಅಂತ ಡೈರೆಕ್ಟ್ ಆಗಿ ತಗೋಬಹುದು. ಬರೀ ಹಾರಿಜಾಂಟಲ್ ಕಂಪೋನೆಂಟ್ ಮಾತ್ರ, ವರ್ಟಿಕಲ್ ಕಂಪೋನೆಂಟ್ ಇರಲ್ಲ. ಅದೇ ರೀತಿ ಮೇಲ್ಗಡೆ ಮೂವ್ ಆಗ್ತಾ ಇದ್ರೆ, ಅಂದ್ರೆ ವರ್ಟಿಕಲಿ ಮೂವ್ ಆಗ್ತಾ ಇದ್ರೆ, ಇಲ್ಲಿ ಹಾರಿಜಾಂಟಲ್ ಕಂಪೋನೆಂಟ್ 0 ಆಗುತ್ತೆ, ವರ್ಟಿಕಲ್ ಕಂಪೋನೆಂಟ್ ಇರುತ್ತೆ. ಓಕೆ, ವರ್ಟಿಕಲ್ ಕಂಪೋನೆಂಟ್ ಇದರಲ್ಲಿ ವರ್ಟಿಕಲ್ ಕಂಪೋನೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನಿಮ್ ಪ್ರಾಬ್ಲಮ್ ಮಾಡುವಾಗ ಈಸಿಯಾಗಿ ಇದನ್ನ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದೀನಿ, ಈ ತರದೆಲ್ಲ ಅದು ಗೊತ್ತಾಗುತ್ತೆ ನಿಮ್ಗೆ ಅವಾಗ, ರೈಟ್. ನೆಕ್ಸ್ಟ್ ಸ್ಪೇಸ್. ನಾವು ಬಿಫೋರ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಲೈವ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಿಂತ, ಒಂದು ಅಪ್ಲಿಕೇಶನ್ ಓರಿಯೆಂಟೆಡ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಿಂತ ಸ್ಪೇಸ್ ಡಯಾಗ್ರಾಮ್ ಅಂದ್ರೆ ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೆ ಏನು ತಿಳ್ಕೊಂಡ್ಬಿಡೋಣ. ಸ್ಪೇಸ್ ಡಯಾಗ್ರಾಮ್ ಅಂದ್ರೆ ನಮ್ಗೆ ಆಕ್ಚುಲಿ ನಮ್ಮಲ್ಲಿ ಏನೊಂದು ಬಾಡಿ ಹೇಗಿರುತ್ತೆ, 3 ಡೈಮೆನ್ಷನಲ್ ಬಾಡಿ ತರ ನಮ್ಗೆ ಏನ್ ಕಾಣುತ್ತೆ ಅದು ಸ್ಪೇಸ್ ಬಾಡಿ ಡಯಾಗ್ರಾಮ್, ಸ್ಪೇಸ್ ಡಯಾಗ್ರಾಮ್. ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೆ ನಾವು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೋಸ್ಕರ ಫೋರ್ಸ್ ಇದ್ರೆ ಅದನ್ನ ಮನುಷ್ಯ ಫೋರ್ಸ್ ದೂಕ್ತಾ ಇದ್ದಾನೆ ಅಂತಂದ್ರೆ ನಾವು ಮನುಷ್ಯ ಅಂತ ತೋರಿಸಲ್ಲ, ಅದನ್ನ ಫೋರ್ಸ್ ತರ ತೋರಿಸ್ತೀವಿ. ಅದಕ್ಕೆ ಆರೋ ಲೈನ್ ಡಯಾಗ್ರಾಮ್ ಅಂತ ತೋರಿಸ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಈಗ ನಾವು ಇಲ್ಲಿ ಏನು ಲ್ಯಾಡರ್ ಇದೆ, ಲ್ಯಾಡರ್ ಹತ್ತಾ ಇದ್ದಾರೆ. ಫೋರ್ಸ್ ಇವರು ಒಬ್ಬ ಮನುಷ್ಯ ಅಲ್ಲಿ ಏನ್ ಮಾಡ್ತಾ ಇದಾರೆ, ಅದ್ರ ಮೇಲೆ ವೇಟ್ ಹಾಕಿದ್ದಾರೆ. ಆ ವೇಟ್ ನ ನಾವು ಇಲ್ಲಿ ಫೋರ್ಸ್ ತರ ತೋರಿಸ್ತೀವಿ. ಇಲ್ಲಿ ವೇಟ್ ಫೋರ್ಸ್ ತರ ಬಿದ್ದಿದೆ, ಈ ವೇಟ್ ಆಫ್ ದ ಲ್ಯಾಡರ್ ತೋರಿಸ್ತೀವಿ. ಆಮೇಲೆ ಇಲ್ಲಿ ಟಚ್ ಆಗಿದೆ ಅದ್ರ ರಿಯಾಕ್ಷನ್ ಫೋರ್ಸ್ ತೋರಿಸ್ತೀವಿ. ಇಲ್ಲೂ ಟಚ್ ಆಗಿದೆ ಅದ್ರ ರಿಯಾಕ್ಷನ್ ಫೋರ್ಸ್ ತೋರಿಸ್ತೀವಿ. ಈ ತರ ಲೈನ್ ಏನೇನ್ ಫೋರ್ಸ್ ಇಲ್ಲಿ ಅಪ್ಲೈ ಆಗುತ್ತೆ, ರಿಯಾಕ್ಷನ್ ಇಸ್ ಆಲ್ಸೋ ಕೈಂಡ್ ಆಫ್ ಫೋರ್ಸ್. ಅದನ್ನೆಲ್ಲ ನಾವೇನ್ ಮಾಡ್ತೀವಿ, ನಾವು ಫೋರ್ಸ್ ಇದನ್ನೆಲ್ಲ ಏನ್ ಮಾಡ್ತೀವಿ, ನಾವು ಫೋರ್ಸ್ ರೀತಿಯಲ್ಲಿ ತೋರಿಸ್ತೀವಿ. ಏನು ಲೈನ್ ಡಯಾಗ್ರಾಮ್ ರೀತಿಯಲ್ಲಿ ತೋರಿಸ್ತೀವಿ. ಇದಕ್ಕೆ ನಾವು ಸ್ಪೇಸ್ ಡಯಾಗ್ರಾಮ್ ಅಲ್ಲಿ ಮನುಷ್ಯ ಏನು ಫೋರ್ಸ್ ಹೇಗಿದೆ ಅದೆಲ್ಲ ಕಾಣುತ್ತೆ. ಲೈನ್ ಡಯಾಗ್ರಾಮ್ ಅದೆಲ್ಲ ಕಾಣಲ್ಲ, ಜಸ್ಟ್ ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ಅದ್ರ ಡಿಸ್ಟೆನ್ಸ್ ಇದೆಲ್ಲ ನಾವು ನೋಟ್ ಮಾಡ್ಕೊತೀವಿ. ಓಕೆ ಓಕೆ ಜಸ್ಟ್ ಅಂತ
ಓಕೆ, ಇಲ್ಲಿ 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 ಸ್ಪೇಸ್ ಡಯಾಗ್ರಾಮ್ ನೋಡ್ರಿ. ಇಲ್ಲಿ ಸ್ಪೇಸ್ ಡಯಾಗ್ರಾಮ್ ಏನಾಗಿದೆ, ಒಂದು ಪಿನ್ನಿಗೆ ನಾವು ರೋಪ್ ನ ಟೈ ಮಾಡಿ ಆ ಕಡೆ ಈ ಕಡೆಯಿಂದ ಎಳಿತಾ ಇದೀವಿ ಇದನ್ನ ಫೋರ್ಸ್ ನ, ಪರ್ಟಿಕ್ಯುಲರ್ ಪಿನ್ ನ ಅಥವಾ ಟೈ ಮಾಡಿ ಆ ಕಡೆ ಈ ಕಡೆ ಒಂದು ಫೋರ್ಸ್ ನ ಅಪ್ಲೈ ಮಾಡಿದೀವಿ ವಿತ್ ಡಿಫರೆಂಟ್ ಆಂಗಲ್ಸ್ ಫ್ರಮ್ ದ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಅಂತ ಹೇಳ್ಬೋದು. ಈ ತರ ಇದ್ದಾಗ ನಾವು ಲೈನ್ ಡಯಾಗ್ರಾಮ್ ಅಲ್ಲಿ ಏನ್ ತೋರಿಸ್ತೀವಿ, ಇದನ್ನ ಪಿನ್ ಅನ್ನೇ ಪಿನ್ ಅನ್ನೇ ಬಿಡ್ಸಕ್ ಆಗಲ್ಲ, ನಾವು ಪಿನ್ ಬಿಡಿಸೋದಿಲ್ಲ. ಆ ತರ ನಾವೇನ್ ಮಾಡ್ತೀವಿ, ಈ ತರ ಬಿಡಿಸ್ತೀವಿ. ಏನು, ಫೋರ್ಸ್ ನ ಈ ಕಡೆ ಫೋರ್ಸ್ ನ ಆರೋ ಮಾರ್ಕ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ, ಈ ತರ ಫೋರ್ಸ್ ಇಂಡಿಕೇಟ್ ಆಗಿದೆ, ಮತ್ತೆ ಯಾವ ಆಂಗಲ್ ಇಂಡಿಕೇಟ್ ಆಗಿದೆ, ಮತ್ತೆ ಈ ಫೋರ್ಸ್ ನ ಈ ಥ್ರೆಡ್ ಎಲ್ಲ ಬಿಡ್ಸಕ್ ಹೋಗಲ್ಲ, ಈ ಥ್ರೆಡ್ ಎಲ್ಲ ಬಿಡ್ಸಕ್ ಹೋಗಲ್ಲ, ಈ ತರ ಫೋರ್ಸ್ ಆಗ್ತಿರ್ತದೆ. ಆಮೇಲೆ ಪ್ರತಿಯೊಂದು ಫೋರ್ಸ್ ನ ನಾವು ಏನ್ ಮಾಡ್ತೀವಿ, ಯಾವುದೇ ತರ ಫೋರ್ಸ್ ಇರಲಿ ಅದನ್ನ ಲೈನ್ ಅಲ್ಲಿ ಆರೋ ಮಾರ್ಕ್ ಇಂಡಿಕೇಟ್ ಮಾಡಿ ತೋರಿಸ್ತೀವಿ. ಅದಕ್ಕೆ ಇದು ಸ್ಪೇಸ್ ಡಯಾಗ್ರಾಮ್, ಇದು ಫ್ರೀ ಬಾಡಿ ಡಯಾಗ್ರಾಮ್. ನಾವು ಯಾವತ್ತು ಪ್ರಾಬ್ಲಮ್ ಏನ್ ಮಾಡ್ತೀವಿ, ಸ್ಪೇಸ್ ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ರೆ ಅವರು, ನಾವು ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು, ನಮ್ಗೆ ಯಾಕಂದ್ರೆ ಸಿಂಪ್ಲರ್ ಟು ಮೇಕ್ ಇಟ್ ವೆರಿ ಸಿಂಪ್ಲರ್, ನಾವು ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಓಕೆ, ಇದು ನೆಕ್ಸ್ಟ್ ಮುಂದೆ ಮತ್ತೆ ನಿಮ್ಗೆ ಬರುತ್ತೆ. ಈಗ ಲೆಟ್ ಅಸ್ ಸಾಲ್ವ್ ಒನ್ ಪ್ರಾಬ್ಲಮ್. ಈ ಗೈ ವೈರ್ ಆಫ್ ದ ಎಲೆಕ್ಟ್ರಿಕ್ ಪೋಲ್, ಅಂದ್ರೆ ಎಲೆಕ್ಟ್ರಿಕ್ ಪೋಲಿನ ಗೈ ವೈರ್. ಎಲೆಕ್ಟ್ರಿಕ್ ಪೋಲ್ ನ ಗೈ ವೈರ್ ಅಂದ್ರೇನು, ಒಂದು ಪೋಲ್ ಅಲ್ಲಿ ನೀವೆಲ್ಲ ನೋಡಿರ್ತೀರ ವೈರ್ ಏನಿದು, ಈ ವೈರ್ಗೆ ಏನು ಇಲ್ಲಿ ಇದೆ, ಈ ವೈರ್ ಅದು ಗೈ ವೈರ್ ಅಂತ ಕರೀತಾರೆ. ಓಕೆ, ಗೈ ವೈರ್ ಅಂದ್ರೆ ಆ ಮೂವ್ಮೆಂಟ್ ಆಗ್ಬಾರ್ದು ಅಂತ ನಾವು ಏನ್ ಮಾಡ್ತೀವಿ, ಆ ಕಡೆ ಈ ಕಡೆ ವಾಲ್ಬಾರ್ದು, ಆ ತರ ಏನಂದ್ರೆ ಗೈ ವೈರ್ ಹಾಕಿ ಟೈ ಮಾಡ್ತೀವಿ. ಓಕೆ, ಗೈ ವೈರ್ ಹಾಕಿ ಟೈ ಮಾಡ್ತೀವಿ. ಅದು ಏನಾಗಿದೆ, ಎಲೆಕ್ಟ್ರಿಕ್ ಪೋಲ್ ಮೇಕ್ಸ್ ಅಂಡ್ 60 ಡಿಗ್ರಿ ವಿತ್ ಹಾರಿಜಾಂಟಲ್ ಜೊತೆ 60 ಡಿಗ್ರಿ ಮಾಡ್ತಾ ಇದೆ. ಅಂದ್ರೆ ಈ ಟೈ ಮಾಡ್ತೀವಿ ಅಂತಂದ್ರೆ ಇದನ್ನ ಏನ್ ಮಾಡ್ತೀವಿ ನಾವು, ಫೋರ್ಸ್ ಯಾವ ಕಡೆ ಇದೆ, ಮೇಲ್ಗಡೆ ಇದೆ ಕೆಳಗಡೆ ಇದೆಯಾ, ಈ ಡೈರೆಕ್ಷನ್ ಇದೆ ಫೋರ್ಸ್ ಈ ಡೈರೆಕ್ಷನ್ ಇದೆ. ಈ ಡೈರೆಕ್ಷನ್ ಯಾವ ಕ್ವಾಡ್ರಂಟ್ ಆಯ್ತು, ನಾವು ಟೇಲ್ ಎಂಡ್ ಅಲ್ಲಿ ಆಕ್ಸೆಸ್ ಬಿಡಿಸಿದ್ರೆ ಯಾವ ಕ್ವಾಡ್ರಂಟ್ ಆಯ್ತು, ಫೋರ್ತ್ ಕ್ವಾಡ್ರಂಟ್ ಆಯ್ತು. ರೈಟ್, 1 2 3 4th ಕ್ವಾಡ್ರಂಟ್ ಆಯ್ತು. ರೈಟ್, ಇದು ಈ ತರ ನಾವು ಇದು ಮಾಡ್ಕೋಬೇಕು, ಇಂಟರ್ಪ್ರೇಟ್ ಮಾಡ್ಬೇಕು. ಆಯ್ತಾ, ಈಗ ಇಲ್ಲಿ ಹಾರಿಜಾಂಟಲ್ ಅವ್ರ ಆಂಗಲ್ ಕೊಟ್ಟಿದ್ದಾರೆ, ಇಲ್ಲಿ ಎಷ್ಟಿದೆ, 60 ಡಿಗ್ರಿ ಕೊಟ್ಟಿದ್ದಾರೆ. 60 ಡಿಗ್ರಿ ಅಂದ್ರೆ ಇದು 60 ಡಿಗ್ರಿ. ನಿಮ್ಗೆ 10th ಸ್ಟ್ಯಾಂಡರ್ಡ್ ನೀವು ಥಿಯರಮ್ ಓದಿದ್ದೀರಾ. ಥಿಯರಮ್ ಅಂದ್ರೆ ಏನು, ಪ್ರಮೇಯ, ಏನು ನೀವು ಥಿಯರಮ್ಸ್ ಏನಂತಾರೆ ಕನ್ನಡದಲ್ಲಿ, ಅದನ್ನ ಓದಿರ್ತೀರಾ, ಥಿಯರಮ್ ಓದಿರ್ತೀರಾ. ಅವಾಗ ಈ ಥಿಯರಮ್ ಅಲ್ಲಿ ಹೇಗೆ ಬರುತ್ತೆ, ಝಡ್ ತರ ಆಕಾರದಲ್ಲಿ ಆಂಗಲ್ ಇದ್ರೆ, ಅಂದ್ರೆ ಅದಕ್ಕೆ ಅಡ್ಜಸೆಂಟ್ ಆಂಗಲ್ ಅಂತ ಕರಿತೀವಿ ನಾವು. ಈ ತರ ಆಂಗಲ್ ಇದ್ರೆ, ಥೀಟಾ ಇಲ್ಲಿ ಇದ್ರೆ, ಅಂದ್ರೆ ಇಲ್ಲೇನ್ ಆಂಗಲ್ ಇರುತ್ತೆ, ಆ ಆಂಗಲ್ ಇಲ್ಲೂ ಇರುತ್ತೆ ಅಂತ. ಓಕೆ, ಇಲ್ಲಿ ಇದು ಅಪ್ಲೈ ಆಗುತ್ತೆ, ಹೇಗೆ ಅಪ್ಲೈ ಆಗುತ್ತೆ ಅಂತ ನಾನು ತೋರಿಸ್ತೀನಿ ಈಗ. ಓಕೆ, ನೆಕ್ಸ್ಟ್ ಫೈಂಡ್ ದ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಕಂಪೋನೆಂಟ್ ಕಂಡಿಬೇಕು. ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಕಂಪೋನೆಂಟ್ ಕಂಡಿಬೇಕು. ನಾನು ಮೋಸ್ಟ್ ನೀಟಾಗಿ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಒಂದು ಫೋರ್ಸ್ ಏನಾಗ್ತಿದೆ, ಹಾರಿಜಾಂಟಲ್ ಫೋರ್ಸ್ ಅಂದ್ರೆ ನಾನು ಲೈನ್ ಡಯಾಗ್ರಾಮ್ ಬಿಡಿಸೋದಾದ್ರೆ ಈ ಫೋರ್ಸ್ ಈ ರೀತಿ ಆಗಿದೆ. ಇದನ್ನು ವೇಟ್ ಈ ಫುಲ್ ಎಲೆಕ್ಟ್ರಿಕ್ ಪೋಲ್ ಲೋಡ್ ನ ಅಂದ್ರೆ ಎಲೆಕ್ಟ್ರಿಕ್ ಪೋಲ್ ಎಳ್ಕೋತಾ ಇದೆ. ಅಂದ್ರೆ ಫೋರ್ಸ್ ಈ ರೀತಿ ಆಗ್ತಿದೆ. ಎಫ್ ಎಷ್ಟಿದೆ, ಅದು ಎಫ್ ಇಸ್ ಈಕ್ವಲ್ ಟು 60 ಕಿಲೋ ನ್ಯೂಟನ್. ಎಷ್ಟು ಆಂಗಲ್ ಮಾಡಿದೆ, ಇಲ್ಲಿ ಏನು ಡಯಾಗ್ರಾಮ್ ತೋರಿಸಿದ್ರೆ ಎ ಆಂಗಲ್ ಮಾಡಿದೆ, ಇಲ್ಲಿ 60 ಡಿಗ್ರಿ ಅಂತ ತೋರಿಸಿದ್ದಾರೆ. ಬಟ್ ನಾವು ಇಲ್ಲಿ ಆಕ್ಸಿಸ್ ಬಿಡಿಸಿದಾಗ ಈ 60 ಡಿಗ್ರಿ ವಿಲ್ ಬಿ ಈಕ್ವಲ್ ಟು ಈ 60 ಡಿಗ್ರಿ. ಅಂದ್ರೆ ಇದು ವರ್ಟಿಕಲ್ ಇದೆ, ಹಾರಿಜಾಂಟಲ್ ಇದೆ. ಯಸ್, ಹಾರಿಜಾಂಟಲ್ ಇದೆ. ಅಂದ್ರೆ ಇದು ಡೈರೆಕ್ಟ್ ಆಗಿ ಥೀಟಾ ಎಕ್ಸ್ ಇದನ್ನ ತಗೋಬಹುದು ನಾವು ಈಗ, ಥೀಟಾ ತಗೋಬಹುದು. ಹಾಗಾದ್ರೆ ಹಾರಿಜಾಂಟಲ್ ಕಂಪೋನೆಂಟ್ ಏನಾಯ್ತು, ಎಚ್ ಈಕ್ವಲ್ಸ್ ಟು ಎಫ್ ಕಾಸ್ ಥೀಟಾ. ಓಕೆ, ವರ್ಟಿಕಲ್ ಕಂಪೋನೆಂಟ್ ವಿ ಇಸ್ ಈಕ್ವಲ್ ಟು ಎಫ್ ಸೈನ್ ಥೀಟಾ, ನಮ್ಗೆ ಗೊತ್ತಿದೆ. ಓಕೆ, ಎಚ್ ಇಸ್ ಈಕ್ವಲ್ ಟು ಎಫ್ ಕಾಸ್ ಥೀಟಾ ಅಂದ್ರೆ ಎಫ್ ಏನು, 60 ಕಿಲೋ ನ್ಯೂಟನ್. ಕಾಸ್ ಥೀಟಾ ಅಂದ್ರೆ ಕಾಸ್ 60 ಡಿಗ್ರಿ. ರೈಟ್, ಪ್ಲಸ್ ಮೈನಸ್ ಅಂದ್ರೆ ಹಾರಿಜಾಂಟಲ್ ಕಂಪೋನೆಂಟ್ ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಿ, ಈ ತರ ಫೋರ್ಸ್ ಇಂದ ಯಾವ ರೀತಿ ಡಿವೈಡ್ ಮಾಡ್ತೀವಿ, ಈ ಕಡೆ ಹೋದ್ರೆ ಒಂದು ಈ ಹಾರಿಜಾಂಟಲ್ ಕಂಪೋನೆಂಟ್ ಈ ರೀತಿ ಡಿವೈಡ್ ಮಾಡ್ತೀವಿ, ವರ್ಟಿಕಲ್ ಕಂಪೋನೆಂಟ್ ಕೆಳಗಡೆ ಡಿವೈಡ್ ಮಾಡ್ತೀವಿ. ಹಾರಿಜಾಂಟಲ್ ಫೋರ್ಸ್ ಯಾವ ಡೈರೆಕ್ಷನ್ ಇದೆ, ರೈಟ್ ಸೈಡ್ ಡೈರೆಕ್ಷನ್. ಅದಕ್ಕೆ ಇದು ಪಾಸಿಟಿವ್ ಅಂದ್ರೆ 30 ಕಿಲೋ ನ್ಯೂಟನ್ ಕಾಸ್ 60 ಅಂದ್ರೆ ಏನಾಯ್ತು, 30 ಡಿಗ್ರಿ ಆಯ್ತು. 30 ಕಿಲೋ ನ್ಯೂಟನ್ ಆಯ್ತು. ಓಕೆ, ವಾಟ್ ವಿ ಇಸ್ ಈಕ್ವಲ್ ಟು ಎಫ್ ಸೈನ್ ಥೀಟಾ. ಎಫ್ ಅಂದ್ರೆ ಏನು, 60 ಕಿಲೋ ನ್ಯೂಟನ್ ಇಂಟು ಸೈನ್ 60 ಡಿಗ್ರಿ. ಇದನ್ನ ಚೆಕ್ ಮಾಡಿದ್ವಿ. ಎಫ್ ಇಸ್ ಈಕ್ವಲ್ ಟು 6 ಸೈನ್ 60. ಆದ್ರೆ ಇಲ್ಲಿ ನೆಗೆಟಿವ್ ಏನಾಯ್ತು, ಯಾವ ಸೈನ್ ಬರುತ್ತೆ, ಕೆಳಗಡೆ ಡೈರೆಕ್ಷನ್ ಹೋಗ್ತಾ ಇದೆ. ಫೋರ್ಸ್ ಮೂವಿಂಗ್ ಇನ್ ಡೌನ್ವರ್ಡ್ ಡೈರೆಕ್ಷನ್ ಅಂತಂದ್ರೆ ಏನು, ನೆಗೆಟಿವ್. ಫೋರ್ಸ್ ಮೂವಿಂಗ್ ಇನ್ ಡೌನ್ವರ್ಡ್ ಡೈರೆಕ್ಷನ್ ಅಂದ್ರೆ ನೆಗೆಟಿವ್, ಮೈನಸ್ 60 ಸೈನ್ 60 ಡಿಗ್ರಿ. ರೈಟ್, ಚೆಕ್ ಮಾಡೋಣ ನಾವು. ಓಕೆ, ಎಫ್ ಗಿವನ್ ಡಾಟಾ ಏನು, 60 ಕಿಲೋಮೀಟರ್ ಫೋರ್ಸ್ ಇದೆ, ಥೀಟಾ 60 ಡಿಗ್ರಿ ಇದೆ. ಲೆಟ್ಸ್ ಡ್ರಾ ದ ಫ್ರೀ ಬಾಡಿ ಡಯಾಗ್ರಾಮ್ ಬಿಡಿಸೋಣ. ಈಗಾಗಲೇ ತಿಳಿಸಿದ ಫ್ರೀ ಬಾಡಿ ಡಯಾಗ್ರಾಮ್ ಈ ರೀತಿ ಬರುತ್ತೆ. 60 ಕಿಲೋಮೀಟರ್ ಕೆಳಗಡೆ ಡೈರೆಕ್ಷನ್ 60 ಡಿಗ್ರಿ ಅಲ್ಲಿ ಬರುತ್ತೆ ಅಂತ. ಒಂದು ಹಾರಿಜಾಂಟಲ್ ಫೋರ್ಸ್, ವರ್ಟಿಕಲ್ ಫೋರ್ಸ್, ಹಾರಿಜಾಂಟಲ್ ಕಂಪೋನೆಂಟ್ ಅಂಡ್ ವರ್ಟಿಕಲ್ ಕಂಪೋನೆಂಟ್. ಓಕೆ, ಹಾರಿಜಾಂಟಲ್ ಕಂಪೋನೆಂಟ್ ಫಾರ್ಮುಲಾ ಏನು, ಎಫ್ ಕಾಸ್ ಥೀಟಾ.
ವರ್ಟಿಕಲ್ ಕಂಪೋನೆಂಟ್ ಹಾರಿಜಾಂಟಲ್ ಕಂಪೋನೆಂಟ್ ಮಾತ್ರ ಸಾಲ್ವ್ ಮಾಡೋಣ. ಎಫ್ ಏನಂದ್ರೆ 60 ಡಿಗ್ರಿ ಇದೆ, ಎಫ್ ಕಾಸ್ 60 ಡಿಗ್ರಿ ಇದೆ, ಕಾಸ್ 60 ಡಿಗ್ರಿ ವಿತ್ ರೆಸ್ಪೆಕ್ಟ್ ಟು ಥೀಟಾ ಎಕ್ಸ್ ಏನೋ ಹಾರಿಜಾಂಟಲ್ ಮಾಡಿರೋ ಆಂಗಲ್ ಥೀಟಾ ಎಕ್ಸ್ ಕಾಸ್ 60 ಡಿಗ್ರಿ ಏನೋ 30 ಕಿಲೋ ನ್ಯೂಟನ್. ವರ್ಟಿಕಲ್ ಯಾವ ಡೈರೆಕ್ಷನ್ ಹೋಗುತ್ತೆ ಅಂದ್ರೆ ಯಾವ ಕಡೆ ಡೈರೆಕ್ಷನ್ ಹೋಗುತ್ತೆ, ಈ ಡೈರೆಕ್ಷನ್ ಹೋಗುತ್ತೆ. ಪಾಸಿಟಿವ್ ಅಂದ್ರೆ ಈ ಡೈರೆಕ್ಷನ್ ಹೋಗುತ್ತೆ. ವರ್ಟಿಕಲ್ ಕಂಪೋನೆಂಟ್ ಅನ್ನು ಎಫ್ ಸೈನ್ 60 ಡಿಗ್ರಿ, ಎಫ್ ಸೈನ್ 60 ಡಿಗ್ರಿ ಯಾವ ಡೈರೆಕ್ಷನ್ ಕೆಳಗಡೆ ಡೈರೆಕ್ಷನ್ ಹೋಗ್ತಿದೆ ಅಂದ್ರೆ ಮೈನಸ್ ಎಫ್ ಸೈನ್ 60 ಡಿಗ್ರಿ ಆಗಬೇಕು. ಇಲ್ಲಿ ಮೈನಸ್ ಬರ್ದಿಲ್ಲ, ನಾನು ಆನ್ಸರ್ ಬರ್ದಿದ್ದೀನಿ ಅನ್ಸುತ್ತೆ. 60 ಸೈನ್ 60 ಡಿಗ್ರಿ ಎಷ್ಟಾಗುತ್ತೆ ಆನ್ಸರ್ 51.96 ಮೈನಸ್ 51, ಯಾಕಂದ್ರೆ ಡೌನ್ವರ್ಡ್ ಡೈರೆಕ್ಷನ್ ಇದೆ, ಕೆಳಗಡೆ ಹೋಗ್ತಾ ಇದೆ. ಫೋರ್ಸ್ ಕೆಳಗಡೆ ಹೋಗ್ತಾ ಇದ್ರೆ ಡೌನ್ವರ್ಡ್ ಡೈರೆಕ್ಷನ್ ಪಾಸಿಟಿವ್. ಮತ್ತೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ, ಯಾವುದೇ ಫೋರ್ಸ್ ಈ ಡೈರೆಕ್ಷನ್ ಹೋಗ್ತಾ ಇದ್ರೆ ಅದು ಪಾಸಿಟಿವ್, ಮೇಲ್ಗಡೆ ಡೈರೆಕ್ಷನ್ ಹೋಗ್ತಾ ಇದ್ರೆ ಪಾಸಿಟಿವ್, ಕೆಳಗಡೆ ಡೈರೆಕ್ಷನ್ ಇದ್ರೆ ನೆಗೆಟಿವ್, ಈ ಕಡೆ ಡೈರೆಕ್ಷನ್ ಹೋಗ್ತಿದ್ರು ನೆಗೆಟಿವ್. ಇದನ್ನ ಇಷ್ಟು ನೆನ್ಪಿಟ್ಕೊಂಡ್ರೆ ಯು ವಿಲ್ ಹ್ಯಾವ್ ಪ್ರಾಬ್ಲಮ್, ಸೈನ್ ಕನ್ವೆನ್ಷನ್ ಪ್ರಾಬ್ಲಮ್ ನಿಮಗೆ ತಪ್ಪಾಗಲ್ಲ. ಓಕೆ, ನಾವು ಏನ್ ಹೇಳಿದ್ರು ನಮಗೆ ಹಾರಿಜಾಂಟಲ್ ಕಂಪೋನೆಂಟ್ ಮತ್ತೆ ವರ್ಟಿಕಲ್ ಕಂಪೋನೆಂಟ್ ನ ಹೇಳಿ ಅಂತಾರೆ. ಹಾರಿಜಾಂಟಲ್ ಕಂಪೋನೆಂಟ್ ಎಫ್ ಕಾಸ್ ಥೀಟಾ ಮಾಡಿದ್ವಿ, ವರ್ಟಿಕಲ್ ಕಂಪೋನೆಂಟ್ ಎಫ್ ಸೈನ್ ಥೀಟಾ. ಓಕೆ, ಹಾರಿಜಾಂಟಲ್ ಕಂಪೋನೆಂಟ್ ಎಫ್ ಕಾಸ್ ಥೀಟಾ ಹಾರಿಜಾಂಟಲ್ ಕಂಪೋನೆಂಟ್ ಫಾರ್ಮುಲಾ, ವರ್ಟಿಕಲ್ ಕಂಪೋನೆಂಟ್ ಏನು ಎಫ್ ಸೈನ್ ಥೀಟಾ, ಎಫ್ ಸೈನ್ ಥೀಟಾ. ರೈಟ್, ನಾವು ಎರಡು ಕಂಡಿದ್ದೀವಿ. 30 ಕಿಲೋಮೀಟರ್ ಆನ್ಸರ್, 51.596 ಕಿಲೋಮೀಟರ್ ಆನ್ಸರ್. ಓಕೆ, 60 ಡಿಗ್ರಿ ಇಲ್ಲಿ ಹೇಗೆ ಬಂತು ಅಂದ್ರೆ adjacent ಆಂಗಲ್ ನೆನಪಿಟ್ಕೊಳ್ಳಿ. adjacent ಆಂಗಲ್ ಇಲ್ಲಿ ಆಂಗಲ್ ಏನ ಇಲ್ಲಿ ಹೇಗೆ ಬರುತ್ತೆ 60 ಡಿಗ್ರಿ adjacent ಆಂಗಲ್ಸ್ ಅದು. ಓಕೆ, ಲಾಸ್ಟ್ ಟಾಪಿಕ್ ಬಂದ್ಬಿಡ್ತೀವಿ ಅಂದ್ರೆ ಈ ಸೆಷನ್ ಇಂದ. ವಾಟ್ ಇಸ್ ರಿಸಲ್ಟೆಂಟ್ ಫೋರ್ಸ್? ರಿಸಲ್ಟೆಂಟ್ ಫೋರ್ಸ್ ಅಂದ್ರೆ ಏನು? ನಂಬರ್ ಆಫ್ ಫೋರ್ಸ್, ನಾವು ನಂಬರ್ ಆಫ್ ಫೋರ್ಸ್ ಏನೋ ಆಕ್ಟ್ ಆಗ್ತಿರುತ್ತೆ ಎಲ್ಲ ಕಡೆ, ಡಿಫರೆಂಟ್ ಕಂಪೋಸಿಷನ್ ಆಫ್ ಫೋರ್ಸ್ ಮತ್ತೆ ರಿಸಲ್ಟೆಂಟ್ ಫೋರ್ಸ್ ಆಲ್ಮೋಸ್ಟ್ ಸೇಮ್. ಕಂಪೋಸಿಷನ್ ಆಫ್ ಫೋರ್ಸ್ ಅಂದ್ರೆ ಫೆನೋಮೆನಾ ಕಂಪೋಸಿಷನ್ ಆಫ್ ಫೋರ್ಸ್ ಅಂತೀವಿ. ರಿಸಲ್ಟೆಂಟ್ ಫೋರ್ಸ್ ಅಂದ್ರೆ ಎಲ್ಲ ಸೇರಿದ್ರೆ, ಈಗ ನೋಡಿ ಕಂಪೋಸಿಷನ್ ಆಫ್ ಫೋರ್ಸ್ ಅಂದ್ರೆ ಏನು, ಈ ಎಲ್ಲಾ ಫೋರ್ಸ್ನು ಒಂದ್ ಕಡೆ ಆಕ್ಟ್ ಆಗ್ತಿದೆ, ಈ ರೀತಿ ಆಕ್ಟ್ ಆಗ್ತಿದೆ. ಟೂ ಫೋರ್ಸ್ ಎ ಬಿ ಸಿ, ಇದು ಕಂಬೈನ್ಡ್ ಇದೆಲ್ಲಾನು ಕೂಡಿಸಿದ್ರೆ ಒಂದು ಫೋರ್ಸ್ ಜನರೇಟ್ ಆಗುತ್ತೆ. ಇದೆಲ್ಲಾನು ಕೂಡಿಸಿದ್ರೆ ಒಂದು ಫೋರ್ಸ್ ಜನರೇಟ್ ಆಗುತ್ತೆ. ಇದಕ್ಕಿಂತ ನೀಟಾಗಿ ಹೇಳ್ಬೇಕು ಅಂದ್ರೆ ಒಂದು ಬಾಡಿ ಅನ್ಕೊಳ್ಳೋಣ, ಒಂದು ಬಾಡಿ ಅನ್ಕೊಳ್ಳೋಣ. ಓಕೆ, ಇದಕ್ಕೆ ನಾವೇನ್ ಮಾಡ್ತಿದೀವಿ, ಇದಕ್ಕೆ ನಾವು ಫೋರ್ಸ್ ಹಾಕ್ತಿದೀವಿ, ಈ ಕಡೆಯಿಂದ ಫೋರ್ಸ್ ಹಾಕ್ತಿದೀವಿ, ಈ ಕಡೆಯಿಂದ ಫೋರ್ಸ್ ಹಾಕ್ತಿದೀವಿ, ಈ ಕಡೆಯಿಂದ ಫೋರ್ಸ್ ಹಾಕ್ತಿದೀವಿ. ಇದಂದ್ರೆ ಮೂವ್ಮೆಂಟ್ ಆಗುತ್ತೆ ಈಗ ಅದು. ರೈಟ್, ಈ ಮೂರ್ ತರ ಫೋರ್ಸ್ ನಾವು ಮೂರ್ ಡಿಫರೆಂಟ್ ಎ ಬಿ ಸಿ ಹಾಕಿದ್ರೆ ಏನಾಗುತ್ತೆ, ಈ ಬಾಡಿ ಇಲ್ಲಿಂದ ಇಲ್ಲಿ ಡಿಸ್ಪ್ಲೇಸ್ ಆಗುತ್ತೆ ಅನ್ಕೊಳ್ಳೋಣ, ಅಂದ್ರೆ ಮೂವ್ಮೆಂಟ್ ಆಗುತ್ತೆ. ಓಕೆ, ಅಂದ್ರೆ ಇಲ್ಲಿಂದ ಇಲ್ಲಿ ಒಂದು 2 ಮೀಟರ್ ಹೋಗುತ್ತೆ ಅನ್ಕೊಳ್ಳೋಣ ಫೋರ್ಸ್. ಓಕೆ, ನೆಕ್ಸ್ಟ್ ನಾನು ಇದೆಲ್ಲ ಸೇರಿಸಿ ಮೂರನ್ನು ಕೂಡಿಸಿ ಒಂದು ಫೋರ್ಸ್, ಅದಕ್ಕೆ ರಿಸಲ್ಟ್ ಅಂತ ಕರಿತೀನಿ, ಆರ್ ಅಂತ ಕರಿತೀನಿ. ಇದೇ ಬಾಡಿ ಮೇಲೆ ನಾನು ಏನ್ ಮಾಡ್ತೀನಿ, ಇದೇ ಬಾಡಿ ಮೇಲೆ ಹಾಕ್ತೀನಿ, ಆವಾಗ್ಲೂ ಕೂಡ ಅದು 2 ಮೀಟರೇ ಮೂವ್ ಆಗುತ್ತೆ. ಅಂದ್ರೆ ಯಾಕಂದ್ರೆ ಅದ್ರ ಕಾಂಬಿನೇಷನ್ ಅದು. ಈ ಎಲ್ಲಾ ಫೋರ್ಸ್ ಹಾಕೋದ್ ಬದಲು ಎಲ್ಲಾ ಫೋರ್ಸ್ ಹಾಕಿ 2 ಮೀಟರ್ ಮೂವ್ ಮಾಡೋದ್ ಬದಲು ಒಂದೇ ಫೋರ್ಸ್ ಹಾಕಿ 2 ಮೀಟರ್ ನ ಮೂವ್ ಮಾಡಿದ್ರೆ ಅದೇ ಡೈರೆಕ್ಷನ್ ಅಷ್ಟೇ ದೂರ ಹೋಗುತ್ತೆ, ಅಷ್ಟೇ ದೂರ ಆಗುತ್ತೆ. ಇದಕ್ಕೆ ರಿಸಲ್ಟೆಂಟ್ ಫೋರ್ಸ್ ಅಂತೀವಿ ನಾವು. ಓಕೆ, ಇದು ಫೆನಾಮಿನಾ, ಕಂಪೋಸಿಷನ್ ಆಫ್ ಫೋರ್ಸ್ ಅಂತ ಕರಿತೀವಿ. ಅಂದ್ರೆ ರಿಸಲ್ಟೆಂಟ್ ಫೋರ್ಸ್ ಅಂದ್ರೇನು, 2 or more force combined together which give same effect as resultant force. Such force are called resultant force. Okay, such force is called resultant force. ನೋಡೋಣ ಡೆಫಿನಿಷನ್ ನೋಡೋಣ. Resultant force system of force defined as a single force which produce same effect as produced by all force together. ಎಲ್ಲಾದು ಜೊತೆಗೆ ಹಾಕಿದ್ರು ಕೂಡ ಅದು ಒಂದೇ ಫೋರ್ಸ್ ಆಗಿ, ಸಿಂಗಲ್ ಫೋರ್ಸ್ ಆಗಿ ಇರುತ್ತೆ. which produce single force, all force together which produce single force is called resultant force. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ all force together which produce same effect as single force, this single force is called resultant force. Okay, ನೋಡಿ ಇಲ್ಲಿ ಈಗ ಈ ಕಾರಣ ಏನ್ ಮಾಡ್ತೀನಿ ನಾನು, ಎ ಎಫ್ ಫೋರ್ಸ್ ಹಾಕಿ ಎಳಿತೀನಿ, ಈ ಕಡೆಯಿಂದ ಎಳಿತಾ ಇದ್ದೀನಿ, ಬಿ ಫೋರ್ಸ್ ಹಾಕಿ ಈ ಕಡೆ ಎಳಿತಾ ಇದ್ದೀನಿ. ಬಟ್ ನಮ್ಗೆ ಕಾರ್ ಏನಾಗುತ್ತೆ, ನಾನು ಈ ರೀತಿ ಡೈರೆಕ್ಷನ್ ಮೂವ್ ಆಗುತ್ತೆ. ಆಬ್ವಿಯಸ್ಲಿ ಈ ಡೈರೆಕ್ಷನ್ ಮೂವ್ ಆಗುತ್ತೆ. ಓಕೆ, ಕಾರ್ ಈ ಡೈರೆಕ್ಷನ್ ಮೂವ್ ಆಗುತ್ತೆ. ಓಕೆ, ಅಂದ್ರೆ ಸ್ಟೇರಿಂಗ್ ಸ್ಟ್ರೇಟ್ ಇಟ್ಕೊಂಡ್ರೆ ಮತ್ತೆ ಅಡ್ಡ ಇಟ್ಕೊಂಡ್ರೆ ಆ ಕಡೆ ಮೂವ್ ಆಗ್ಬಹುದು. ಸ್ಟೇರಿಂಗ್ ಸ್ಟ್ರೇಟ್ ಇಟ್ಕೊಂಡ್ರೆ ಆಬ್ವಿಯಸ್ಲಿ ಈ ಕಡೆ ಮೂವ್ ಆಗುತ್ತೆ ರಿಸಲ್ಟೆಂಟ್ ಫೋರ್ಸ್. ಹಾಗೆ ಅವಾಗ ಏನಾಗುತ್ತೆ, ಈ ಕಡೆ ಆರ್ ಡೈರೆಕ್ಷನ್ ಮೂವ್ ಆಗುತ್ತೆ. ರೈಟ್, ಅಂದ್ರೆ ನಾನು ಡೈರೆಕ್ಟ್ ಆಗಿ ಒಂದೇ ಫೋರ್ಸ್ ನ ಆಕ್ಟ್ ಮಾಡಬಹುದಿತ್ತು, ರಿಸಲ್ಟೆಂಟ್ ಫೋರ್ಸ್ ಹಾಕಬಹುದಿತ್ತು, ಇದೇ ಒಂದು ಫೋರ್ಸ್ ಹಾಕಬಹುದಿತ್ತು, ಅವಾಗಲೂ ಕೂಡ ಕಾರ್ ಸೇಮ್ ಡೈರೆಕ್ಷನ್ ಇರುತ್ತೆ. ಅಥವಾ ಈ ಕಡೆ ಒಂದು ಫೋರ್ಸ್ ಹಾಕಿ ಮೂವ್ ಮಾಡಿದ್ರು ಅದು ಅಲ್ಲೇ ಮೂವ್ ಆಗುತ್ತೆ. ವಿಚ್ ಹ್ಯಾಸ್ ಸೇಮ್ ಇಫೆಕ್ಟ್ ಆಸ್ two forces A which is applied at FA and FB. At A and B which is FA and FB. Okay, next example ಕೊಟ್ಟರೆ ಇಲ್ಲಿ ಫೋರ್ಸ್ ಹಾಕಿ ಎಳಿತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ವೇಟ್ ಏನಾಗುತ್ತೆ, ಕೆಳಗಡೆ ಮೂವ್ ಆಗ್ತಾ ಹೋಗೋ ತರ ಇರುತ್ತೆ, ಕೆಳಗಡೆ ಎಳೆದಿರುತ್ತೆ. ಇದನ್ನ ಫೋರ್ಸ್ ಹಾಕಿ ಎಳೆದ್ರೆ ಅದೇನಾಗುತ್ತೆ, ಈಗ ಮೇಲ್ಗಡೆ ಡೈರೆಕ್ಷನ್ ಮೂವ್ ಆಗ್ಬೇಕು ಅದು ಫೋರ್ಸ್. ರೈಟ್, ಮೇಲ್ಗಡೆ ಡೈರೆಕ್ಷನ್ ಮೂವ್ ಆಗುತ್ತೆ. ಈಗ ಫೋರ್ಸ್ ಎಫ್ ಅಂಡ್ ಬಿ ಹಾಕೊಂಡ್ರೆ ಅಲ್ಲಿ ಇಬ್ರು ಏನು ಪರ್ಸನ್ಸ್ ಇದಾರೆ ಅಥವಾ
ಅವ್ರಿಗೆ ಹುಡುಗರಿದ್ದಾರೆ ಅವ್ರಿಗೆ ಎಳಿತಾರೆ, ಏನಾಗುತ್ತೆ ಮೇಲೆ ಎಳಿತಾರೆ, ರಿಸಲ್ಟೆಂಟ್ ಫೋರ್ಸ್ ವಿಲ್ ಬಿ ಗೋಯಿಂಗ್ ಅಪ್ವರ್ಡ್ ಡೈರೆಕ್ಷನ್, ಮೇಲ್ಗಡೆ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಅಂದ್ರೆ ನಾವು ಹಾಕಿರೋ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಮೇಲ್ಗಡೆ ಡೈರೆಕ್ಷನ್ ಹೋಗುತ್ತೆ. ಅಥವಾ ನಾವು ಸಿಂಗಲ್ ಫೋರ್ಸ್ ನಾನು ಇಲ್ಲಿಂದನೇ ಹಾಕಿ ಎಳೆದಿದ್ರು ಕೂಡ ಅದೇ ಡೈರೆಕ್ಷನ್, ಅದೇ ಎತ್ತಿದ್ರೆ ಕೂಡ ಅದೇ ಡೈರೆಕ್ಷನ್ ಹೋಗ್ತಿತ್ತು. ಅಂದ್ರೆ ಈ ಎರಡು ಫೋರ್ಸ್ ಮತ್ತೆ ರಿಸಲ್ಟೆಂಟ್ ಫೋರ್ಸ್, ಈ ಎರಡು ಫೋರ್ಸ್ ಕೂಡ ಒಂದು ರಿಸಲ್ಟೆಂಟ್ ಫೋರ್ಸ್ ಆಗುತ್ತೆ. ಅದೇ ಎರಡು ಫೋರ್ಸ್ ಇದೊಂದು ಏನ್ ಎಫೆಕ್ಟ್ ಮಾಡುತ್ತೆ, ಇದು ಎರಡು ಫೋರ್ಸ್ ಅದೇ ಇಫೆಕ್ಟ್ ಮಾಡುತ್ತೆ, ಅದು ಸೇಮ್ ಇಫೆಕ್ಟ್ ವಿಲ್ ಪ್ರೊಡ್ಯೂಸ್ ಸೇಮ್ ಇಫೆಕ್ಟ್ ಆಸ್ ಬೋತ್. ಆ ರಿಸಲ್ಟೆಂಟ್ ವಿಲ್ ಆಲ್ಸೋ ಪ್ರೊಡ್ಯೂಸ್ ಸೇಮ್ ಇಫೆಕ್ಟ್ ಆಸ್ ಎಫ್ ಅಂಡ್ ಬಿ ಟುಗೆದರ್. ಓಕೆ, ನಾವು ಕೊನೆಯ ಸೆಷನ್ ಬಂದ್ವಿ. ನಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ನೋಡೋಕೆ. ಐ ಹೋಪ್ ನಿಮ್ಗೆ ಇನ್ನೊಂದು 5 ನಿಮಿಷ ಇದೆ, ಸರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ 10-15 ಅಂತ ಎಂಟ್ರಿ ಸ್ಟಾರ್ಟ್ ಆಗ್ಬೋದು ನೀವು ಅಲ್ಲಿ. ಓಕೆ, ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ಫೋರ್ಸ್ 50 ನ್ಯೂಟನ್ ಮೂವಿಂಗ್ ಇನ್ ನಾರ್ತ್ ಈಸ್ಟ್ ಡೈರೆಕ್ಷನ್ ಮೇಕ್ಸ್ ಅನ್ ಆಂಗಲ್ ಆಫ್ 60 ಡಿಗ್ರಿ ವಿತ್ ಈಸ್ಟ್. ಹಾರಿಜಾಂಟಲ್ ಕಂಪೋನೆಂಟ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. 50 ನ್ಯೂಟನ್ ಮೂವಿಂಗ್ ಇನ್ ನಾರ್ತ್ ಈಸ್ಟ್ ಡೈರೆಕ್ಷನ್. ನಾರ್ತ್ ಈಸ್ಟ್ ಡೈರೆಕ್ಷನ್ ನೋಡಿ, ಈಗ ನಾರ್ತ್ ಈಸ್ಟ್ ಡೈರೆಕ್ಷನ್, ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂತಂದ್ರೆ ಯಾವುದು? ನಾರ್ತ್ ಈಸ್ಟ್. ಇದು ನಾರ್ತ್ ಅಂತ ತಗೊಂಡ್ರೆ ಇದು ಸೌತ್, ಇದು ಈಸ್ಟ್, ಇದು ವೆಸ್ಟ್. ಅಂದ್ರೆ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂದ್ರೆ ಇದಾಯ್ತು, ನಾರ್ತ್ ಈಸ್ಟ್ ಡೈರೆಕ್ಷನ್ ಮೂವ್ ಆಗ್ತಿದೆ. ಯಾವ ಫೋರ್ಸ್? 50 ನ್ಯೂಟನ್ ಫೋರ್ಸ್ ನಾರ್ತ್ ಡೈರೆಕ್ಷನ್ ಮೂವ್ ಆಗ್ತಿದೆ. ವಿಚ್ ಮೇಕ್ಸ್ ಅನ್ ಆಂಗಲ್ 60 ಡಿಗ್ರಿ ವಿತ್ ಈಸ್ಟ್. ಯಾವ್ದು? 60 ಡಿಗ್ರಿ ವಿತ್ ಈಸ್ಟ್, 60 ಡಿಗ್ರಿ ವಿತ್ ಈಸ್ಟ್, 60 ಡಿಗ್ರಿ ಈಸ್ಟ್ ಜೊತೆಗೆ ಮಾಡ್ತಾ ಇದೆ. ಈಸ್ಟ್ 60 ಡಿಗ್ರಿ ವಿತ್ ಈಸ್ಟ್. ಸಿಂಪಲ್. ಹಾರಿಜಾಂಟಲ್ ಫೋರ್ಸ್ ಕೇಳಿದ್ದಾರೆ. ಹಾರಿಜಾಂಟಲ್ ಅಂದ್ರೆ ಎಚ್ ಕಾಸ್ ಥೀಟಾ, ಸಾರಿ ಏನು, ಎಫ್ ಕಾಸ್ ಥೀಟಾ, ಎಚ್ ಈಕ್ವಲ್ಸ್ ಟು ಎಫ್ ಕಾಸ್ ಥೀಟಾ, ಎಚ್ ಈಕ್ವಲ್ಸ್ ಟು ಎಫ್ ಕಾಸ್ ಥೀಟಾ. ಎಫ್ ಅಂದ್ರೇನು? 50 ನ್ಯೂಟನ್. ಕಾಸ್ ಥೀಟಾ ಅಂದ್ರೇನು? ಕಾಸ್ 60 ಡಿಗ್ರಿ. ಕಾಸ್ 60 ಡಿಗ್ರಿ, ಎಫ್ 50 ಕಾಸ್ 60 ಡಿಗ್ರಿ ಅಂದ್ರೆ 60 ಹಾಫ್ ಆಗುತ್ತೆ. 50 ಅಂದ್ರೆ 25 ನ್ಯೂಟನ್ ಆಯ್ತು ಆನ್ಸರ್. ನೋಡೋಣ, ಲೆಟ್ಸ್ ಚೆಕ್ ದ ಆನ್ಸರ್. 3 ಆನ್ಸರ್ ಇದೆ. ಡೈರೆಕ್ಷನ್ ಆಲ್ಸೋ ಇಂಪಾರ್ಟೆಂಟ್, ವೆರಿ ಗುಡ್. ಮೈನಸ್ ಡೈರೆಕ್ಷನ್, ಯಾವ ಡೈರೆಕ್ಷನ್ ಹೋಗ್ತದೆ? ಒಂದು ಫೋರ್ಸ್ ಸ್ಪ್ಲಿಟ್ ಮಾಡಿದ್ರೆ ವರ್ಟಿಕಲ್ ಕಂಪೋನೆಂಟ್ ಮೇಲೆ ಹೋಗುತ್ತೆ, ಹಾರಿಜಾಂಟಲ್ ಫೋರ್ಸ್ ಈ ತರ ಹೋಗುತ್ತೆ. ಅಂದ್ರೆ ಈ ಯಾವ ಡೈರೆಕ್ಷನ್ ಇರ್ತದೆ? ಈ ಡೈರೆಕ್ಷನ್ ಹೋಗ್ತದೆ. ಅಂದ್ರೆ ಪಾಸಿಟಿವ್ ಡೈರೆಕ್ಷನ್ ಇದೆ. ಈಗ ಪಾಸಿಟಿವ್ ಡೈರೆಕ್ಷನ್ ಇದೆ. ಪಾಸಿಟಿವ್ ಅಂದ್ರೆ ಪ್ಲಸ್ 25 ನ್ಯೂಟನ್ ಆನ್ಸರ್. ಎಲ್ಲಿದೆ ಪ್ಲಸ್ 25 ನ್ಯೂಟನ್? ಎಸ್, ಪ್ಲಸ್ 25 ನ್ಯೂಟನ್ ಇದೆ. ನೋಡೋಣ, ಚೆಕ್ ಮಾಡೋಣ ಆನ್ಸರ್ನ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಐ ಹೋಪ್ ಎಲ್ಲರಿಗೂ ಇವತ್ತಿಂದ ಇಂಪಾರ್ಟೆಂಟ್ ಸೆಷನ್, ಯಾಕಂದ್ರೆ ರಿಸಲ್ಟೆಂಟ್ ಫೋರ್ಸ್, ಯಾಕಂದ್ರೆ ನಾವು ಒಂದ್ಸಲ ಪ್ರಾಬ್ಲಮ್ಸ್ ಮಾಡ್ಬೇಕು ಗೊತ್ತಾಗುತ್ತೆ. ಹಾರಿಜಾಂಟಲ್ ಕಂಪೋನೆಂಟ್, ವರ್ಟಿಕಲ್ ಕಂಪೋನೆಂಟ್ ನಾವು ಒಂದೊಂದು ಸಿಂಗಲ್ ಫೋರ್ಸ್ ಕಂಡಿದ್ದೀವಿ. ಆಮೇಲೆ ಒಂದು 3-4 ಫೋರ್ಸ್ ಕಂಡಿಡಿಬೇಕು, ಕಂಬೈನ್ ಮಾಡಬೇಕು, ಅದಕ್ಕೆ ರಿಸಲ್ಟೆಂಟ್ ಕಂಡಿಡಿಬೇಕು. ಆ ತರ ಫೋರ್ಸ್ ಆ ತರ ಇದ್ದಾಗ ಸ್ವಲ್ಪ ಇದನ್ನ ನಾವು ಬೇಸಿಕ್ ನ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಇಟ್ ವಿಲ್ ಬಿ ವೆರಿ ಈಸಿ ಆಲ್ಸೋ. ಓಕೆ, ಈಸಿ ಆಗುತ್ತೆ. ಅದಕ್ಕೋಸ್ಕರ ಏನಾದರೂ ಡೌಟ್ ಇತ್ತು ಅಂದ್ರೆ ನಾನೀಗ ಸೆಷನ್ ಇದನ್ನ ಎಂಡ್ ಮಾಡ್ತೀನಿ, ವಿಡಿಯೋನ ರೆಕಾರ್ಡ್ನ ಎಂಡ್ ಮಾಡ್ತೀನಿ. ಡೌಟ್ ಇತ್ತು ಅಂದ್ರೆ ನೀವೀಗ